ಈ ಒಂದು ಸಂಡೇ ಸ್ಕೂಲ್ನಲ್ಲಿ ಚಿಕ್ಕ ಮಕ್ಕಳಿಗೆ ಆ ಟೀಚರ್ ಏನು ಹೇಳಿದ್ರು ಅಂದರೆ, ನಿಮಗೆ ಒಂದು ಕೆಲಸ, ಒಂದು ಅಸೈನ್ಮೆಂಟ್ ಏನು ಅಂತಂದರೆ, ನೀವು ದೇವರಿಗೆ ಪತ್ರ ಬರೀಬೇಕು. ಓಕೆ, ದೇವರಿಗೆ ಪತ್ರ ಬರೀಬೇಕು. ಸೊ ಅದಕ್ಕೆ ಮಕ್ಕಳು ಬರೆದಂಥ ಪತ್ರ ಭಾಳ, ಇದು ಚಿಕ್ಕ ಮಕ್ಕಳು ಬರೆದಿರುವಂಥ ಪತ್ರ ಭಾಳ ವಿಶೇಷವಾದ ಪತ್ರ. ನಾವು ಕೆಲವೊಂದನ್ನು ಗಮನಿಸೋಣ. ಈ ಒಂದು ಮಗು ಹೇಳ್ತದೆ, ಅಪ್ಪ, ತಂದೆ, ನನ್ನ ತಾಯಿಗೆ ಒಂದು ಹೊಸ ಮಗುವನ್ನು ಕೊಡು, ಯಾಕಂದರೆ ಕಳೆದ ವಾರ ನೀನು ಕೊಟ್ಟ ಮಗು ಭಾಳ ಅಳ್ತದಂತ. ಓಕೆ. ಇನ್ನೊಂದು ಮಗು ಪ್ರಾರ್ಥನೆ ಈ ರೀತಿಯಾಗಿ ಬರೆದು ಕೊಡ್ತು, ಪ್ರಾರ್ಥನೆಯ ಪತ್ರ. ಅಪ್ಪ, ತಂದೆಯೇ, ನೀನು ಯಾರನ್ನ ಭಾಳ ಬುದ್ಧಿವಂತರನ್ನಾಗಿ ಮಾಡಿದ್ದಿ, ಹುಡುಗರನ್ನೋ ಹುಡುಗಿಯರನ್ನೋ, ಓಕೆ, ನನ್ನ ತಂಗಿ ಮತ್ತು ನಾನು ತಿಳ್ಕೊಳ್ಬೇಕಂತ ಬಯಸಿದ್ದೇವೆ. ಓಕೆ, ಯಾರು ಬುದ್ಧಿವಂತರು ಅಂತ. ಆಮೇಲೆ ಇನ್ನೊಂದು ಮಗು ಈ ರೀತಿಯಾಗಿ ಬರೆದಿತ್ತು, ಅಪ್ಪ ಯೇಸುವೆ, ಪರಲೋಕದಲ್ಲಿ ಎಷ್ಟು ದೇವದೂತರಿದ್ದಾರೆ, ನಮ್ಮ ಕ್ಲಾಸ್ನಲ್ಲಿ ಅದರ ಎಕ್ಸಾಕ್ಟ್ ಸಂಖ್ಯೆ ತಿಳಿದಿರುವ ಮೊದಲನೇ ವಿದ್ಯಾರ್ಥಿ ನಾನು ಆಗಲು ಬಯಸ್ತೇನೆ. ಸೊ ಎಷ್ಟು ಮಂದಿ ದೇವದೂತರಿದ್ದಾರೆ ತಿಳಿಸು. ಇನ್ನೊಂದು ಮಗು, ಅಪ್ಪ ಯೇಸುವೆ, ಈ ಒಳ್ಳೆ ದಿನಕ್ಕಾಗಿ ಸ್ತೋತ್ರ, ಯಾಕಂದರೆ ಈ ವೆದರ್ ರಿಪೋರ್ಟ್ ಕೊಡುವಂಥ ವ್ಯಕ್ತಿಗೂ ನೀನು ಏನಂತಾರೆ, ಏಪ್ರಿಲ್ ಫೂಲ್ ಮಾಡಿಬಿಟ್ಟಿ ಅಂತ. ಓಕೆ, ಯಾಕಂದರೆ ವೆದರ್ ರಿಪೋರ್ಟ್ ಏನೋ ಹೇಳಿತ್ತು, ಅದು ಆದದ್ದು ಮತ್ತೊಂದಾಗಿತ್ತು. ಸೊ ನೀನು ಅವ್ರನ್ನ ಏಪ್ರಿಲ್ ಫೂಲ್ ಮಾಡಿಬಿಟ್ಟಿ ಅಂತಾಗಿ. ಇನ್ನೊಂದು ಪ್ರಾರ್ಥನೆ, ಅಪ್ಪ ತಂದೆಯೇ, ಯೇಸುವೆ, ನನ್ನ ಪಾಕೆಟ್ ಮನಿ ಸ್ವಲ್ಪ ಇನ್ಕ್ರೀಸ್ ಮಾಡಿಸು ಅಂತ. ಓಕೆ, ಯಾವುದೋ ಒಬ್ಬ ದೇವದೂತನನ್ನು ಕಳಿಸಿ ನಮ್ಮ ಅಪ್ಪನ ಜೊತೆಗೆ ಮಾತಾಡೋಕೆ ಹೇಳು, ಸ್ವಲ್ಪ ಹಣ ಹೆಚ್ಚು ಕೊಡಲಿ ನನಗೆ ಅಂತ ಹೇಳಿ. ಓಕೆ. ಇನ್ನೊಂದು ಪ್ರಾರ್ಥನೆ, ಅಪ್ಪ ಯೇಸುವೆ, ಇದು ನನ್ನ ಪ್ರಾರ್ಥನೆ, ನನ್ನ ಅಣ್ಣನಿಗೆ ಸ್ವಲ್ಪ ಬ್ರೇನ್ ಕೊಡು ಅಂತ. ಓಕೆ, ಈವರೆಗೂ ನಾನು ನೋಡ್ತಾ ಇದ್ದೇನೆ ಅವನಿಗೆ ಬ್ರೇನ್ ಇಲ್ಲದಂತೆ ವರ್ತಿಸ್ತಾನೆ ಎಂಬುದಾಗಿ. ಸೊ ಈ ಯಥಾರ್ಥ ಪ್ರಾರ್ಥನೆಗಳು, ಮಕ್ಕಳು ಮಾಡಿದಂಥ ಪ್ರಾರ್ಥನೆಗಳು. ಮಕ್ಕಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಮಾಡೋದನ್ನು ಕಲಿಸ್ಬೇಕು. ಬಟ್ ಯಥಾರ್ಥವಾಗಿ ಪ್ರಾರ್ಥನೆಗಳನ್ನು ನಾವು ಒಂದು ವೇಳೆ ಆಶ್ಚರ್ಯದಿಂದ ನಾವು ಕೇಳ್ಬೋದು. ಆದರೆ ಯೇಸು ಸ್ವಾಮಿಯ ಬಳಿ ಆತನ ಶಿಷ್ಯರು ಬಂದು ಕೇಳಿದರು, ನಮಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಅಂತ. ಸೊ ನಥಿಂಗ್ ರಾಂಗ್. ಪ್ರಾರ್ಥನೆ ಅಂದರೆ ಏನು, ಪ್ರಾರ್ಥನೆಯ ಕುರಿತು ಕಲಿಯುವಂಥದ್ದು, ಅದರಲ್ಲಿ ಯಾವ ತಪ್ಪಿಲ್ಲ. ನಾವು ಕಲಿಬೇಕು. ಪ್ರಾರ್ಥಿಸುವಂಥದ್ದು ಅಂದರೆ ಏನು, ಅದನ್ನು ನಾವು ಕಲಿಬೇಕು. ಸೊ ಇನ್ಫ್ಯಾಕ್ಟ್ ನಾವು ಈ ದಿವಸ ಕರ್ತನ ಪ್ರಾರ್ಥನೆಯನ್ನೇ ಸಂಕ್ಷಿಪ್ತವಾಗಿ ನಾವು ಗಮನಿಸಲಿಕ್ಕಿದ್ದೇವೆ. ಅದು ಆ್ಯಕ್ಚುಲಿ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆ. ನಿಜವಾಗ್ಲೂ ಅದು ಕರ್ತನ ಪ್ರಾರ್ಥನೆ ಅಲ್ಲ, ಅದು ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆ. ನಾವು ಹೇಳ್ಬೋದಾದ್ರೆ ಇದು ಶಿಷ್ಯರ ಪ್ರಾರ್ಥನೆ. ಓಕೆ, ಯೇಸು ಸ್ವಾಮಿಯ ಶಿಷ್ಯರ ಪ್ರಾರ್ಥನೆ ಇದು. ಸೊ ಇದು ನಮ್ಮ ದಿನನಿತ್ಯದ ಪ್ರಾರ್ಥನೆಯ ಜೀವಿತಕ್ಕೆ ಇದೊಂದು ಮಾರ್ಗದರ್ಶಕವಾಗಬೇಕು. ಪ್ರಾರ್ಥನೆ ನಾವು ಹೇಗೆ ಮಾಡಬೇಕು, ನಮ್ಮ ಪ್ರಾರ್ಥನೆ ಜೀವಿತ ಹೇಗಿರಬೇಕು, ಅಥವಾ ಪ್ರಾರ್ಥನೆ ಅಂದರೆ ಏನು, ಸಿಂಪಲ್ ಅಂದರೆ ಪ್ರಾರ್ಥನೆ ಅಂದರೆ ಏನು, ಇದು ನಮಗೆ ಕಲಿಸೋದಕ್ಕೋಸ್ಕರ ಇರುವ ಅತ್ಯುತ್ತಮವಾದ ಒಂದು ವಿಧಾನ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 9ನೇ ವಚನದಿಂದ 13ನೇ ವಚನದವರೆಗೆ ನಾವು ಗಮನಿಸೋಣ. ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು, ಪರಲೋಕದಲ್ಲಿ ಇರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಈ ವಚನ ಇನ್ಫ್ಯಾಕ್ಟ್ ಅನೇಕರು ನಮಗೆ ಇದು ಬಾಯ್ ಪಾಠ ಗೊತ್ತಿರುವಂಥ ಪ್ರಾರ್ಥನೆ, ರೈಟ್?
ಅನೇಕ ಸಾರಿ ಇದನ್ನು ನಾವು ಯೋಚಿಸದೆ ಪ್ರಾರ್ಥಿಸಲಿಕ್ಕೂ ಸಾಧ್ಯತೆ ಉಂಟು. ಯಾಕಂದರೆ ನಮಗೆ ಅದು ಕೇಳಿದ್ದೇವೆ, ಕಲ್ತಿದ್ದೇವೆ, ಅರಿಕೆ ಮಾಡಿರ್ಬೋದು. ಅದಕ್ಕೆ ನಮಗೆ ಒಂದು ವೇಳೆ ಯೋಚಿಸುವುದೇ ನಾವು ಈ ಪ್ರಾರ್ಥನೆಯನ್ನು ಮಾಡುವಂಥ ಸಾಧ್ಯತೆ ಕೂಡ ಇದರಲ್ಲಿ ಉಂಟು. ಆದರೆ ಈ ವಚನಗಳಲ್ಲಿ ನಾವು ಪ್ರಾರ್ಥನೆ ಅಂದರೆ ಏನು ಬಹಳ ಸುಂದರವಾಗಿ ನಾವು ಇದನ್ನು ತಿಳ್ಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಒಂದೊಂದು ಮಾತುಗಳಲ್ಲಿ ಪ್ರಾರ್ಥನೆ ಅಂದರೆ ಏನು ಎಂದು ನಾವು ತಿಳಿದುಕೊಳ್ಳುವಂತಹ ಒಂದು ವಿಶೇಷವಾದ ಸಾಧ್ಯತೆ. ಮೊದಲನೆಯದಾಗಿ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಇದು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಬಹಳ ಮುಖ್ಯವಾದ ಸತ್ಯ. ಪ್ರಾರ್ಥನೆ ಇದೊಂದು ಚರ್ಚೆ ಅಥವಾ ಪ್ರಾರ್ಥನೆ ಇದೊಂದು ಸಂವಾದ. ಪ್ರಾರ್ಥನೆ ಇದೊಂದು ಇಬ್ಬರ ಮಧ್ಯದಲ್ಲಿ ಆಗುತ್ತಿರುವ ಮಾತುಕತೆ, ಕನ್ವರ್ಸೇಷನ್. ಪ್ರಾರ್ಥನೆ ನಾವು ದೇವರ ಸಾನ್ನಿಧ್ಯದಲ್ಲಿ ಬಂದು ಮಾತನಾಡ್ತಾ ಇದ್ದೇವೆ. ಯಾರ ಸಂಗಡ? ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಪ್ರಾರ್ಥನೆ ಇದು ಇಬ್ಬರ ಮಧ್ಯದಲ್ಲಿ ಆಗುತ್ತಿರುವ ಮಾತುಕತೆ. ಯೇಸು ಸ್ವಾಮಿ ಕಲಿಸಿಕೊಡ್ತಾ ಇದ್ದಾರೆ. ಇದು ಪ್ರಾರ್ಥನೆ ಅಂದರೆ ಒನ್ ವೇ ಟ್ರಾಫಿಕ್ ಅಲ್ಲ, ಒಂದೇ ದಿಕ್ಕಿನ ಒಂದು ನಾನೇ ಮಾತಾಡಿ ಹೋಗುವಂಥದ್ದಲ್ಲ. ಪ್ರಾರ್ಥನೆ ಇಬ್ಬರ ಮಧ್ಯದಲ್ಲಿ ಆಗುತ್ತಿರುವ ಚರ್ಚೆ. ಪರಲೋಕದಲ್ಲಿ ಇರುವ ತಂದೆಯೇ ಅಂತ ನಾವು ಹೇಳುವಾಗ ನಾವು ಆ ತಂದೆಯಾದ ದೇವರ ಜೊತೆಗೆ ನಾವು ಚರ್ಚಿಸ್ತಾ ಇದ್ದೇವೆ. ಪ್ರಿಯರೇ, ದೇವರೊಂದಿಗೆ ಮಾತನಾಡುವಂಥ ಸಮಯ ಅಷ್ಟೇ ಅಲ್ಲ, ಅದು ದೇವರ ಸ್ವರಕ್ಕೆ ಕಿವಿಗೊಡುವ ಸಮಯ ಪ್ರಾರ್ಥನೆ. ಅನೇಕ ಸಾರಿ ನಾವು ಅದಕ್ಕಾಗಿ ಸಮಯ ಕೊಡುವುದಿಲ್ಲ, ಕಿವಿಗೊಡುವುದಕ್ಕಾಗಿ ಸಮಯ ಇಲ್ಲ ನಮಗೆ. ನಾವು ಬರೀ ಪ್ರಾರ್ಥನೆ ಅಂದರೆ ನನಗೇನು ಬೇಕು ಹೇಳಿ ಹೋಗುವಂಥದ್ದು ಪ್ರಾರ್ಥನೆ ಇಲ್ಲ. ವಾಕ್ಯದ ಪ್ರಕಾರ ನಾವು ನೋಡುವಂಥದ್ದು ಇಬ್ಬರ ಮಧ್ಯದಲ್ಲಿ ಆಗುತ್ತಿರುವ ಚರ್ಚೆ ಪ್ರಾರ್ಥನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಮೋಶೆಯ ಸಂಗಡ ದೇವರು ವಿಮೋಚನ ಕಾಂಡ 33ನೇ ಅಧ್ಯಾಯ 11ನೇ ವಚನದಲ್ಲಿ ವಾಕ್ಯ ಹೇಳ್ತದೆ, ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತನೊಡನೆ ಹೇಗೆ ಮಾತಾಡುವನೋ ಹಾಗೆಯೇ ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತಾಡುತ್ತಿದ್ದನು. ಪ್ರಾರ್ಥನೆ ಅದು. ಮನುಷ್ಯನು ತನ್ನ ಸ್ನೇಹಿತರ ಸಂಗಡ, ಕ್ಷಣ ಮತ್ತು ಯೋಚನೆ ಮಾಡ್ರಿ, ನಾವು ಒಬ್ಬ ವ್ಯಕ್ತಿಯನ್ನ ಸ್ನೇಹಿತ ಅಂತ ಕರೆಯುವಾಗ ಅವನ ಸಂಗಡ ಮಾತಾಡ್ತಿರೋ ಇಲ್ವೋ? ಹಲೋ, ಮಾತಾಡ್ತಿರೋ ಇಲ್ವೋ? ಸ್ನೇಹಿತ ಅಂತ ಹೇಳಿದ್ರೆ ಅವನ ಸಂಗಡ ಮಾತಾಡ್ತಿರೋ ಇಲ್ವೋ? ಹಲೋ, ಮಾತಾಡ್ತೀವಿ. ನಾವು ಒಂದು ವೇಳೆ ಮಾತನಾಡ್ತಾ ಇಲ್ಲ, ಅವರು ನಮ್ಮ ಸ್ನೇಹಿತ ಅಲ್ಲ. ಅರ್ಥ ಆಗ್ತಾ ಇದೆಯಾ? ನಾವು ಯಾರ ಸಂಗಡ ಮಾತಾಡೋದಿಲ್ಲ, ಅವರು ಒಂದು ಹೇಳಿ ನಮ್ಮ ಸ್ನೇಹಿತರಲ್ಲ. ಆದರೆ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಮೋಶೆಯ ಸಂಗಡ ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತನೊಡನೆ ಹೇಗೆ ಮಾತಾಡುವನೋ ಹಾಗೆಯೇ ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತಾಡುತ್ತಿದ್ದನು. ಅನೇಕರು ಫೇಸ್ಬುಕ್ ಫ್ರೆಂಡ್ಸ್ ಥರ ಇರ್ತಾರೆ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಇವೆಲ್ಲ ಇಂಟರ್ನೆಟ್ನಲ್ಲಿ ಇರುವಂಥ ಸೋಷಿಯಲ್ ಮೀಡಿಯಾ. ಅನೇಕ ಸಾರಿ ಅವರು ಫ್ರೆಂಡ್ಸ್ ಅಂತಿರ್ತಾರೆ, ಮುಖಾಮುಖಿಯಾಗಿ ಬಂದರೆ ಮಾರಿ ತಿರ್ಸ್ಕೊಂಡು ಹೋಗ್ತಿರ್ತಾರೆ. ರೈಟ್? ಅವರು ಫ್ರೆಂಡ್ಸ್ ಅಲ್ಲ, ಅವರು ಡಿಜಿಟಲ್ ಫ್ರೆಂಡ್ಸ್ ಏನೋ ಅಂತ ಹೇಳ್ಬೋದು. ಬಟ್ ನಿಜವಾದ ಫ್ರೆಂಡ್ ಒಬ್ಬರ ಸಂಗಡ ಒಬ್ಬರು ಮಾತಾಡುವಂಥವ್ರು. ಇಲ್ಲಿ ಈ ವಚನದಲ್ಲಿ ಇನ್ನೊಂದು, ಪ್ರಾರ್ಥನೆ ಅಂದರೆ ಏನು? ಪ್ರಾರ್ಥನೆ ಇದೊಂದು ಅನ್ಯೋನ್ಯತೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಯೋಚನೆ ಮಾಡ್ರಿ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ನಮ್ಮ ತಂದೆಯೇ. ಯಾರ ತಂದೆ? ನಮ್ಮ ತಂದೆ. ಪ್ರಿಯರೇ, ಇಲ್ಲಿ ದೇವರೊಂದಿಗಿರುವ ಸಂಬಂಧದ ಮೇಲೆ ಇದೊಂದು ಅವಲಂಬಿತವಾಗಿದೆ. ನಾವು ದೇವರ ಸಾನ್ನಿಧ್ಯದಲ್ಲಿ ಬರುವಾಗ, ನಾವು ದೇವರ ಸಂಗಡ ಮಾತನಾಡುವಾಗ ಯಾರ ಸಂಗಡ ಮಾತಾಡ್ತಾ ಇದ್ದೇವೆ? ಯಾವುದೋ ಒಬ್ಬ ನ್ಯಾಯಾಧೀಶನ ಮುಂದೆ ನಿಂತುಕೊಂಡಿದ್ದೇವೋ, ಯಾವುದೇ ಒಬ್ಬ
ಆ ಪೊಲೀಸ್ ಅಧಿಕಾರಿಯ ಮುಂದೆ ನಿಂತ್ಕೊಂಡಿದ್ದೇವೋ, ಯಾವುದೇ ಒಬ್ಬ ಯಜಮಾನ ಅಥವಾ ಸಾಹುಕಾರ, ನಮ್ಮ ಕಂಪನಿ, ನಮ್ಮ ಫ್ಯಾಕ್ಟ್ರಿ, ನಮ್ಮ ಬಾಸ್ ಅವ್ರ ಸಂಗಡ ಮುಂದೆ ನಿಂತ್ಕೊಂಡಿದ್ದೇವೋ? ಇಲ್ಲ. ಈ ವಚನ ಹೇಳ್ತದೆ, ಪರಲೋಕದಲ್ಲಿರುವ ನಮ್ಮ ತಂದೆ. ವಾವ್, ನಮ್ಮ ತಂದೆ. ಇದು ಒಂದು ಅನ್ಯೋನ್ಯತೆ. ಪ್ರಾರ್ಥನೆ ಅದೊಂದು ಅನ್ಯೋನ್ಯತೆ, ಕಮ್ಯೂನಿಯನ್, ಅನ್ಯೋನ್ಯತೆ. ದೇವರೊಂದಿಗೆ ನಮಗಿರುವ ಸಂಬಂಧದ ಮೇಲೆ ಇದು ಅವಲಂಬಿತವಾಗಿದೆ. ಸಂಬಂಧ. ನಾವು ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುವುದಕ್ಕೆ ಮುಖ್ಯವಾದ ಕಾರಣ ಏನು ಗೊತ್ತಾ? ನಾವು ದೇವರ ಮಕ್ಕಳು. ಹಲ್ಲೆಲೂಯ. ನಾವು ದೇವರ ಮಕ್ಕಳು. ನಾವು ಯಾರಿಗಾದ್ರೂ ಬೇಕಾದ್ರೂ ಅಪ್ಪ ಅಂತ ಹೇಳಲಿಕ್ಕೆ ಸಾಧ್ಯನಾ? ಹಲೋ, ಹೇಳಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ನಾವು ಸಂಬಂಧ ಹೊಂದಿರುವಾಗ ಮಾತ್ರ, ನಾವು ದೇವರಿಗೆ ಅಪ್ಪ, ತಂದೆ ಅಂತ ಹೇಳಲಿಕ್ಕೆ ಸಾಧ್ಯ. ಕೆಲವರಿಗೆ ಈ ಸಂಬಂಧದ ಅರಿವು ಇಲ್ಲ. ನಾನು ಹೇಗೆ ದೇವರೊಂದಿಗೆ ಸಂಬಂಧ ಹೊಂದಿಕೊಳ್ಳಬೇಕನ್ನುವಂಥದ್ದು ಗೊತ್ತಿಲ್ಲ. ಪ್ರಿಯರೇ, ನಮಗಾಗಿ ಆತನು ಕಾದಿದ್ದಾನೆ. ನಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರು ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಕಳಿಸಿಕೊಟ್ಟರು. ನಮ್ಮ ಪಾಪಗಳಿಗಾಗಿ ಪ್ರಾಯಶ್ಚಿತ್ತ ಯಜ್ಞವಾಗಿ ಅರ್ಪಿತನಾಗಿ ನಮ್ಮ ಶಿಕ್ಷೆ ದಂಡನೆಯನ್ನು ಆತನು ಅನುಭವಿಸಿ, ಆತನು ನಮಗೆ ಈ ಅವಕಾಶ ಕೊಡ್ತಾನೆ. ನಮ್ಮ ಪಾಪಗಳ ವಿಷಯದಲ್ಲಿ ನಾವು ಪಶ್ಚಾತ್ತಾಪ ಪಟ್ಟು, ಯೇಸುವೇ, ನಾವು ನಿನ್ನನ್ನು ಹಿಂಬಾಲಿಸ್ತೇವೆ, ನಿನ್ನನ್ನು ನಾವು ಅನುಸರಿಸ್ತೇವೆ ಅನ್ನುವಂಥ ಆ ಒಂದು ನಿರ್ಧಾರ ಮಾಡುವುದಾಗಿದ್ದಲ್ಲಿ, ಆ ನಿರ್ಧಾರದ ನಿಮಿತ್ತ ನಾವು ಆತನ ಮಕ್ಕಳು. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಸೊ ನಾವು ಯಾರ್ಯಾರು ಯೇಸು ಸ್ವಾಮಿಯನ್ನು ನಮ್ಮ ಹೃದಯದಲ್ಲಿ ಅಂಗೀಕರಿಸಿದ್ದೇವೆ, ಯಾರ್ಯಾರು ಆತನನ್ನು ನಮ್ಮ ಕರ್ತನು, ರಕ್ಷಕನು, ಒಡೆಯನಾಗಿ ಅಂಗೀಕರಿಸಿದ್ದೇವೆ, ಯಾರ್ಯಾರು ನಾವು ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಟ್ಟು ನಾವು ಆತನನ್ನು ನಮ್ಮ ಯಜಮಾನನಾಗಿ ಮಾಡಿಕೊಂಡು ನಾವು ಜೀವಿಸ್ತಾ ಇದ್ದೇವೆ, ನಮಗೆ ಆತನು ಮಕ್ಕಳಾಗುವ ವಿಶೇಷವಾದ ಸೌಭಾಗ್ಯ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಮ್ಮ ಫ್ಯಾಮಿಲಿ ಯಾವುದೇ ಇರಬಹುದು, ನಮ್ಮ ವಿದ್ಯಾಭ್ಯಾಸ ಏನೇ ಇರಬಹುದು, ನಮ್ಮ ಹಿನ್ನೆಲೆ ಏನೇ ಇರಬಹುದು, ನಮ್ಮ ಭಾಷೆ ಏನೇ ಇರಬಹುದು, ಆದರೆ ನಾವು ಪಶ್ಚಾತ್ತಾಪ ಪಟ್ಟು, ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ನಾವು ಯೇಸು ಸ್ವಾಮಿಯನ್ನು ನಮ್ಮ ಒಡೆಯನು, ರಕ್ಷಕನೆಂಬುದಾಗಿ ಅಂಗೀಕರಿಸಿ ಸ್ವೀಕರಿಸಿ ಜೀವಿಸುವುದಾಗಿದ್ದಲ್ಲಿ ನಾವು ಆತನ ಮಕ್ಕಳು. ಹಲ್ಲೆಲೂಯಾ. ನಾವು ಆತನ ಮಕ್ಕಳು. ಯೆರೆಮೀಯ 29:13-14 ವಚನ, ಪ್ರವಾದಿಯಾದ ಯೆರೆಮೀಯನ ಮುಖಾಂತರ ದೇವರು ಹೇಳ್ತಾನೆ, ಇದೊಂದು ಕುಟುಂಬದ ಸಂಬಂಧ. ಪರಲೋಕದಲ್ಲಿ ಇರುವ ತಂದೆ, ಇದೊಂದು ಕುಟುಂಬ ಸಂಬಂಧದ ಸಮಯ. ಯಾಕೆ ಪ್ರಾರ್ಥಿಸಬೇಕು? ತಂದೆ ಮಕ್ಕಳೊಂದಿಗೆ ಸಮಯ ಕೊಡುವಂತೆ, ಮಕ್ಕಳು ತಂದೆಯೊಂದಿಗೆ ಸಮಯ ಕೊಡುವಂತೆ ನಾವು ಪ್ರಾರ್ಥಿಸಬೇಕು. ಯೆರೆಮೀಯ 29 ಹೇಳ್ತದೆ, ನೀವು ನನ್ನನ್ನು ಹುಡುಕುವಿರಿ, ಮನಃಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ನಾನು ನಿಮಗೆ ದೊರೆಯುವೆನು, ನಿಮ್ಮನ್ನು ನಿಮ್ಮ ದುರವಸ್ಥೆಯಿಂದ ತಪ್ಪಿಸಿ ನಾನು ನಿಮ್ಮನ್ನು ಅಟ್ಟಿಬಿಟ್ಟಿದ್ದ ಸಮಸ್ತ ದೇಶಗಳಿಂದಲೂ ಸಕಲ ಜನಾಂಗಗಳ ಮಧ್ಯದಿಂದಲೂ ಒಟ್ಟುಗೂಡಿಸಿ ನಿಮ್ಮನ್ನು ಯಾವ ಸ್ಥಳದಿಂದ ಸೆರೆಗೆ ಸಾಗಿಸಿದನೋ ಅಲ್ಲಿಗೆ ತಿರುಗಿ ಬರಮಾಡುವೆನು. ಇದು ಯೆಹೋವನ ನುಡಿ. ಇಸ್ರಾಯೇಲ್ ಜನಾಂಗ ದೇವರಿಗೆ ಅವಿಧೇಯರಾಗಿ ಜೀವಿಸಿದಾಗ ದೇವರು ಅವರನ್ನು ಅಟ್ಟಿಬಿಟ್ಟನು, ಹೊರಗೆ ಹಾಕಿದ್ದನು. ಆದರೆ ಅವರು ಆ ದೇವರನ್ನು ಹುಡುಕಲಾರಂಭಿಸಿದಾಗ, ನೀವು ನನ್ನನ್ನು ಹುಡುಕುವಿರಿ, ಮನಃಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಚಿಕ್ಕ ಮಕ್ಕಳಿದ್ದಾಗ ನೀವು ನಿಮ್ಮ ಮಕ್ಕಳ ಸಂಗಡ ಹೈಡ್ ಆ್ಯಂಡ್ ಸೀಕ್ ಅಡಗಿಕೊಂಡು, ಏನದು ಕಣ್ಣ ಮುಚ್ಚೆ ಕಾಡೆಗೂಡಿ ಏನೋ ಹಾಡ್ತಿರಲ್ಲ, ಹಾಗೆ ಅದು ಓಡಿ ಹೋಗಿ ತಪ್ಪಿಸಿಕೊಂಡು ಆಮೇಲೆ ಬೇಕಂತಲೇ ಮಕ್ಕಳಿಗೆ ನಾವು ಸಿಗುವ ಹಾಗೆ ವರ್ತನೆ ಮಾಡಿದ ನೆನಪಿರ್ಬೋದಲ್ಲ. ಅಪ್ಪ, ನಿಮ್ಮ ಡ್ಯಾಡಿ, ಮಮ್ಮಿ ಅವ್ರು ಸೇಮ್. ದೇವರು ಏನು ಹೇಳ್ತಾ ಇದ್ದಾನೆ ಗೊತ್ತಾ? ಪ್ರಾರ್ಥನೆ ನೀವು ನನ್ನನ್ನು ಹುಡುಕುವ ಸಮಯ. ಪ್ರಾರ್ಥನೆ ಮನಃಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ನೀವು ಕಂಡುಕೊಳ್ಳುವಿರಿ. ಪ್ರಾರ್ಥನೆ, ಅಪ್ಪ ಪರಲೋಕದಲ್ಲಿರುವ ನಮ್ಮ ತಂದೆ.
ಅನ್ಯೋನ್ಯತೆಯ ಸಮಯ, ಅನ್ಯೋನ್ಯತೆಯ ಸಮಯ. ಪ್ರಿಯರೇ, ಅನೇಕರು ಬಹಳ ಒಂದು ಏನಂತಾರೆ, ಎಂತಹ ಸಂಬಂಧ ಅಂದರೆ ಸಂಬಂಧ ಇಲ್ಲದವರಾಗಿ ದೇವರ ಸಾನ್ನಿಧ್ಯದಲ್ಲಿ ಬರ್ತಾರೆ. ಒಂದು ಶವ ಸಂಸ್ಕಾರದಲ್ಲಿ ಒಬ್ಬ ನಾಸ್ತಿಕನೆಂದು ಹೇಳಿಕೊಳ್ಳುತ್ತಾ ಇದ್ದಂಥ ಮನುಷ್ಯ ಆ ಒಂದು ಶವ ಸಂಸ್ಕಾರಕ್ಕೆ ಬಂದನಂತೆ. ಬಂದು ಅಲ್ಲಿ ನಿಂತ್ಕೊಂಡು ತಲೆ ತಗ್ಗಿಸಿ ಅವನು ಸ್ವಲ್ಪ ಸಮಯದ ನಂತರ ಅವನು ಹೊರಗೆ ಬಂದನು. ಹೊರಗೆ ಬಂದಾಗ ಅವನ ಸ್ನೇಹಿತರು ಅವನನ್ನು ಕೇಳಿದರು, ಏನಯ್ಯ ನೀನು, ನಿನ್ನನ್ನು ನಾವು ಚರ್ಚ್ನಲ್ಲಿ ನೋಡಿದ್ವಲ್ಲ, ಚರ್ಚ್ನಲ್ಲಿ ಆ ಶವ ಇಟ್ಟಿದ್ರು, ಸೊ ನಿನ್ನನ್ನು ಚರ್ಚ್ನಲ್ಲಿ ನೋಡಿದ್ವಲ್ಲ, ಏನು ಪ್ರಾರ್ಥನೆ ಮಾಡ್ತಾ ಇದ್ದೀಯಾ? ದೇವ್ರಿಲ್ಲ ದೇವ್ರಿಲ್ಲ ಅಂತ ಹೇಳ್ಕೊಂತ ಅಡ್ಡಾಡ್ತಿ, ಏನು ಪ್ರಾರ್ಥನೆ ಮಾಡ್ತಾ ಇದೆಯಲ್ಲ, ಅಲ್ಲಿ ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದೆಯಲ್ಲ. ಅದಕ್ಕೆ ಅವನು ಹೇಳಿದಂತೆ, ನಾನು ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ. ಏನು ಮಾಡಿದೆ ಮತ್ತೆ? ತಲೆ ತಗ್ಗಿಸಿ 1 ರಿಂದ 10 ಎಣಿಸಿ ವಾಪಸ್ ಬಂದೆ ಅಂತ. ಜನಾಭಿಪ್ರಾಯಕ್ಕೆ ನೋಡಿದರೆ ಚರ್ಚಿಗೆ ಬಂದಿದ್ದಾನೆ. ಓಕೆ, ಅದರ ತಲೆ ತಗ್ಗಿಸಿ ಪ್ರಾರ್ಥಿಸುವಾಗ ಏನು ಮಾಡ್ತಾ ಇದ್ದೀರಿ? 1 ರಿಂದ 10 ಎಣಿಸಿ. ಈ ಕೆಲವರಲ್ಲಿ ಈ ರೀತಿಯಾಗಿ ಹೇಳ್ಬೋದಲ್ಲ, ಮಾಡ್ಬೋದಲ್ಲ, ಪ್ರಾರ್ಥನೆ ಮಾಡೋಣ, ಅಡುಗೆ ಮಾಡಬೇಕು, ಈಗ ಮನೆಗೆ ಹೋಗಿ ಮಟನ್ ತರಬೇಕು, ಇವತ್ತು 21 ದಿವಸ ಮಟನ್ ಬ್ಯಾನ್ ಮಾಡಿದ್ದೇವೆ ನಾವು ಈ ನಮ್ಮಲ್ಲಿ. ಓಕೆ, ನಾನ್ ವೆಜ್. ಓಕೆ, ಸೊ ನಿಮ್ಮ ದೇವರ ಸಮೀಪಕ್ಕೆ ಬರಬೇಕಂತ ಪ್ರಯತ್ನಿಸೋರಿಗೆ ದಯವಿಟ್ಟು ಈ ರೀತಿಯಾದ ತ್ಯಾಗಗಳನ್ನು ಮಾಡಿ ದೇವರನ್ನು ಹುಡುಕೋಣ. ಬಟ್ ಏನು ಗೊತ್ತಾ, ಪ್ರಾರ್ಥನೆ ಮಾಡೋಣ, ನಾನು ಅಸೈನ್ಮೆಂಟ್ ಮಾಡಬೇಕು, ನಂದು ಆ ಕೆಲಸ ಇದೆ, ನನಗೆ ಹಾಲು ತಂದು ಕೊಟ್ಟಾರ, ನೀರು ಬರ್ತೈತೆ ಇವತ್ತು, ಐಡಿಯಾ ಎಲ್ಲ ನಾನು ಹೇಳತ್ತೀನಲ್ಲ, ನಿಮ್ಗೆ ವಿಚಾರ ಹಾಕತ್ತಿಲ್ಲ. ಈ ರೀತಿಯಾದ ವಿಚಾರಗಳು ಬಂದರೆ ಆ ನಾಸ್ತಿಕ ವ್ಯಕ್ತಿ ದೇವರ ಸಾನ್ನಿಧ್ಯದಲ್ಲಿ ಬಂದು 1 ರಿಂದ 10 ಎಣಿಸಿ ಹೋದಂಥ ವ್ಯಕ್ತಿಗೂ ನಮಗೂ ಏನು ವ್ಯತ್ಯಾಸ? ಪರಲೋಕದಲ್ಲಿ ಇರುವ ನಮ್ಮ ತಂದೆಯೊಂದಿಗೆ ಸಮಯ ಕಳೀತಾ ಇದ್ದೇವೆ ಪ್ರಿಯರೇ. ಈಗ ಕೆಲವರು ಮಾಡ್ತಾರಲ್ಲ ಕುಟುಂಬದ ಸಮಯ, ಆದರೆ ಕುಟುಂಬದ ಜೊತೆಗೆ ಕುಳಿತಿದ್ದೇವೆ, ಒಬ್ಬರ ಮುಖ ಒಬ್ಬರು ನೋಡಾಕ್ತಾ ಇರಲ್ಲ. ಎಲ್ಲಿ? ಮೊಬೈಲ್. ಮನ್ಯಾಗ ಜೊತೆಗಿದ್ದೇವೆ, ಆದರೆ ಮೊಬೈಲ್ ಜೊತೆಗಿದ್ದೇವೆ. ತಂದೆ ಸಂಗಡ ಇಲ್ಲ, ತಾಯಿ ಸಂಗಡ ಇಲ್ಲ, ಅಣ್ಣ ತಂಗಿ ಅವರ ಸಂಗಡ ಇಲ್ಲ, ಗಂಡ ಹೆಂಡತಿಯ ಸಂಗಡ ಇಲ್ಲ, ಮೊಬೈಲ್ ಸಂಗಡ ಇದ್ದೇವೆ. ಪರಲೋಕದಲ್ಲಿರುವ ನಮ್ಮ ತಂದೆ, ಇದು ಅನ್ಯೋನ್ಯತೆಯ ಸಮಯ. ನಿನ್ನ ಪ್ರಾರ್ಥನೆಯ ಸಮಯ ಯಾವ ರೀತಿಯಾಗಿದೆ? ತಂದೆಯ ಸಂಗಡ ಮಾತಾಡುವಂಥ ಜೀವಿತ ನೀನು ಜೀವಿಸ್ತಾ ಇದ್ದೀಯೋ? ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಪ್ರಿಯರೇ, ಮುಂದಿನ ಮಾತು ಗಮನಿಸ್ರಿ. ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಪ್ರಾರ್ಥನೆಯ ಸಮಯ ಅದು ಆರಾಧನೆಯ ಸಮಯವೂ ಕೂಡ. ಓಕೆ, ಪ್ರಾರ್ಥನೆಯ ಸಮಯ ಇದು ಆರಾಧನೆಯ ಸಮಯವೂ ಕೂಡ. ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಅಂತ ಪ್ರಾರ್ಥನೆಯಲ್ಲಿ ನಾವು ಹೇಳುವಾಗ, ನಾವು ಆರಾಧನೆಯ ಮಾತುಗಳು ದೇವರನ್ನ ಉನ್ನತಕ್ಕೆ ಎತ್ತರಕ್ಕೆ ಒಂದು ಸ್ತುತಿಸಿ ಕೊಂಡಾಡಿ ಮೇಲಕ್ಕೆತ್ತುವ ಸಮಯ ಅದು ಪ್ರಾರ್ಥನೆಯ ಸಮಯ. ಆರಾಧನೆಯಲ್ಲಿ ನಾವು ದೇವರ ಶ್ರೇಷ್ಠತೆಯನ್ನ ಮಹತ್ತನ್ನು ಸಾರುತ್ತೇವೆ, ರೈಟ್? ಅದನ್ನು ಆರಾಧನೆ. ಪ್ರಾರ್ಥನೆಯಲ್ಲಿಯೂ ಸಹ ನಾವು ದೇವರ ಶ್ರೇಷ್ಠತೆಯನ್ನು, ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ. ಪ್ರಾರ್ಥನೆಯಲ್ಲಿ, ನಮ್ಮ ಅನೇಕರ ಪ್ರಾರ್ಥನೆಯಲ್ಲಿ ಈ ಆರಾಧನೆ ಇಲ್ಲ. ಬಟ್ ನಾವು ಗಮನಿಸಬೇಕು, ಯೇಸು ಸ್ವಾಮಿ ಕಲಿಸಿಕೊಟ್ಟ ಪ್ರಾರ್ಥನೆಯಲ್ಲಿ ಆರಾಧನೆ ಉಂಟು. ನಾವು ದೇವರನ್ನು ಆರಾಧಿಸಬೇಕು. ದೇವರ ಸಾನ್ನಿಧ್ಯವನ್ನು ಪ್ರವೇಶಿಸುವಂಥ ಸಮಯದಲ್ಲಿ ನೀನು ಶ್ರೇಷ್ಠನು, ನೀನು ಅತ್ಯುನ್ನತನು, ನೀನು ಮಹಿಮೆಗೆ ಯೋಗ್ಯನು, ನೀನು ಸ್ತುತಿಗೆ ಪಾತ್ರನು, ನೀನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ಪ್ರಾರ್ಥನೆಯ ಸಮಯ, ಆರಾಧನೆಯ ಸಮಯ. ಕೀರ್ತನೆ 30ನಲ್ಲಿ 4ನೇ ವಚನ, ಯೆಹೋವನ ಭಕ್ತರೇ ಆತನನ್ನ ಕೀರ್ತಿಸ್ರಿ, ಆತನನ್ನ ಕೀರ್ತಿಸ್ರಿ.
ದೇವರ ಸಾನ್ನಿಧ್ಯದಲ್ಲಿ ಬಂದಾಗ ನಾವು ಆತನನ್ನು ಕೀರ್ತಿಸುವುದಕ್ಕೆ ಸಮಯ ಕೊಡ್ತೇವಾ? ಓ ದೇವರೇ, ನೀನು ಅಷ್ಟು ಮಹತ್ವವುಳ್ಳವನು, ಅಷ್ಟು ಶ್ರೇಷ್ಠನು, ಅಷ್ಟು ಅತ್ಯುನ್ನತನು. ಆತನನ್ನು ಕೀರ್ತಿಸುವುದಕ್ಕೆ, ಸ್ತುತಿಸುವುದಕ್ಕೆ ನಾವು ಸಮಯ ಕೊಡ್ತೇವಾ? ಆತನ ಪರಿಶುದ್ಧ ನಾಮವನ್ನು ಕೊಂಡಾಡ್ರಿ. ಆತನ ಪರಿಶುದ್ಧ ನಾಮವನ್ನು ಕೊಂಡಾಡ್ರಿ. ಸಮಯ ನಾವು ಯಾವಾಗ ಸ್ತುತಿಸ್ತೇವೆ, ಕೊಂಡಾಡ್ತೇವೆ, ಅದು ಆರಾಧನೆ, ಅದು ಪ್ರಾರ್ಥನೆಯೂ ಸಹ. ಮಾರ್ಟಿನ್ ಲೂಥರ್ ಅನ್ನುವ ಸೇವಕರು ಹೇಳಿದ ಮಾತು, ನನಗೆ ಪ್ರಾರ್ಥಿಸುವುದಕ್ಕೆ ಆಗದಿರುವಾಗ ನಾನು ಹಾಡಿ ಸ್ತುತಿಸ್ತೇನೆ. ಕೆಲವೊಂದು ಸಾರಿ ಪ್ರಾರ್ಥಿಸುವಂಥ ಸಮಯ ನಮಗೆ ಬೇಜಾರಾಗಬಹುದು, ದೇಹ ಸುಸ್ತಾಗಿರಬಹುದು, ಮನಸ್ಸಿನಲ್ಲಿರುವಂಥ ಸಂಗತಿಗಳು, ಹೋರಾಟಗಳು, ಚಿಂತೆಗಳು. ಏನು ಗೊತ್ತಾ, ಹಾಡಿನ ಪುಸ್ತಕ ಒಂದು ಖರೀದಿ ಮಾಡ್ರಿ, ಹಾಡಿನ ಪುಸ್ತಕವನ್ನು ತೆಗೆದುಕೊಳ್ಳ್ರಿ, ಅದನ್ನು ಕೂತ್ಕೊಂಡು ಕೇಳಿಸ್ಕೊಳ್ಳೋದಲ್ಲ. ಅನೇಕರು ಏನು ಮಾಡ್ತೇವೆ, ಮೊಬೈಲ್ನಲ್ಲಿ ಹಾಕಿ ಆ ಹಾಡುಗಳನ್ನು ಕೇಳಿಸ್ಕೊಳ್ತೇವೆ. ನಾನು ಕೇಳಿಸಿಕೊಳ್ಳುವುದರ ಕುರಿತು ಹೇಳ್ತಾ ಇಲ್ಲ, ಹಾಡುವುದರ ಕುರಿತು ಹೇಳ್ತಾ ಇದ್ದೇನೆ. ಯಾಕೆ ಗೊತ್ತಾ, ನಾವು ಪ್ರಾರ್ಥನೆಯ ಸಮಯದಲ್ಲಿ ನಾವು ಮಾಡುವಂಥ ಇನ್ನೊಂದು ವಿಶೇಷ ಸಂಗತಿ ಆರಾಧನೆ. ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಸೊ ಹಾಡುಗಳನ್ನು ಹಾಡಿ ಏನು ಗೊತ್ತಾ, ನಿಮಗೆ ಬಹಳ ಚಿಂತೆ, ಬಹಳ ಹೋರಾಟದ ಸಮಯದಲ್ಲಿ ಸಿಂಪಲ್, ಬಹಳ ಸರಳವಾದ ವಿಶೇಷವಾದ ವಿಧಾನ ಇದು. ಹಾಡಿನ ಪುಸ್ತಕ ತೆಗೆದುಕೊಂಡು ಕುಳಿತುಕೊಂಡು ಅರ್ಧ ತಾಸು ಹಾಡ್ರಿ, ನಿಮ್ಮ ಚಿಂತೆ ಎಲ್ಲ ಹಾರಿ ಹೋಗಿರ್ತದೆ. ಹಲ್ಲೆಲೂಯಾ. ನಿಮ್ಮ ಹೋರಾಟಗಳೆಲ್ಲ ಬಿಟ್ಟು ಹೋಗಿರ್ತದೆ. ಯಾಕೆ ಗೊತ್ತಾ, ಆರಾಧನೆಯಲ್ಲಿ ದೇವರ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಬರ್ತದೆ, ನಮ್ಮ ಹೋರಾಟಗಳೆಲ್ಲ ಓಡಿ ಹೋಗ್ತದೆ. ಹಲ್ಲೆಲೂಯಾ. ಪ್ರಾರ್ಥನೆಯು ಆರಾಧನೆಯ ಸಮಯ. ಸೊ ನಾನು ಪ್ರಾರ್ಥಿಸ್ತಾ ಇಲ್ಲ, ಆರಾಧಿಸ್ತಾ ಇಲ್ಲ. ನಾನು ಪ್ರಾರ್ಥಿಸ್ತಾ ಇಲ್ಲ, ಅನ್ಯೂನ್ಯತೆ ಹೊಂದುತ್ತಾ ಇಲ್ಲ. ನಾನು ಪ್ರಾರ್ಥಿಸ್ತಾ ಇಲ್ಲ, ನಾನು ದೇವರ ಸಂಗಡ ಮಾತನಾಡ್ತಾ ಇಲ್ಲ. ಅದನ್ನು ಎಚ್ಚರಿಕೆಯಿಂದ ಗಮನಿಸ್ರಿ. ವಚನ ಮುಂದುವರೆದು ಹೇಳ್ತದೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ರಾಜ್ಯವು ಬರಲಿ. ಪ್ರಾರ್ಥನೆ ಅದು ಸೇವೆ ಕೂಡ. ಪ್ರಾರ್ಥನೆ ಅದು ಸೇವೆ ಕೂಡ. ಅದು ದೇವರ ರಾಜ್ಯ, ದೇವರ ಉದ್ದೇಶ, ದೇವರ ಯೋಜನೆಗಳು. ಈ ಲೋಕದಲ್ಲಿ ನಾವಿರುವ ಜಗತ್ತಿನಲ್ಲಿ ದೇವರ ಉದ್ದೇಶಗಳನ್ನು ಕಾರ್ಯರೂಪಕ್ಕೆ ತರುವುದಕ್ಕಾಗಿ ನಾವು ಸಮಯ ಕೊಡ್ತೇವೆ. ನಿನ್ನ ರಾಜ್ಯ ಬರಲಿ, ನಿನ್ನ ರಾಜ್ಯ. ನನ್ನ ಕನಸು, ನನ್ನ ಮನಸ್ಸು, ನನ್ನ ಯೋಚನೆ, ನನ್ನ ಏನಂತಾರೆ ಅಧಿಕಾರ ಅಲ್ಲ, ನಿನ್ನ ರಾಜ್ಯ ಬರಲಿ, ನಿನ್ನ ರಾಜ್ಯ ಬರಲಿ. ನಾವು ದೇವರ ಉದ್ದೇಶ ನೆರವೇರುವುದಕ್ಕಾಗಿ ಪ್ರಾರ್ಥಿಸ್ತೇವೆ. ಸೇವೆ ಅಂದರೆ ಏನು? ದೇವರ ಸೇವೆ ಅಂದರೆ ದೇವರ ಉದ್ದೇಶ. ದೇವರ ಸೇವೆ ಅಂದರೆ ದೇವರ ಉದ್ದೇಶ. ಅದು ನೆರವೇರಿಸುವುದಕ್ಕೋಸ್ಕರ ನಾವು ಕೊಡುವ ಮೊದಲನೆಯ ಮಹತ್ವದ ಸಮಯ ಪ್ರಾರ್ಥನೆ. ಪ್ರಾರ್ಥನೆ. ನಿನ್ನ ರಾಜ್ಯ ಬರಲಿ, ನಿನ್ನ ರಾಜ್ಯ ಬರಲಿ. ಪ್ರಕಟಣೆಯ ಪುಸ್ತಕ 5ನೇ ಅಧ್ಯಾಯ 9ನೇ ವಚನ. ದೇವರ ಉದ್ದೇಶ ಏನು, ದೇವರ ಯೋಜನೆ ಏನು, ಬಹಳ ಸ್ಪಷ್ಟವಾಗಿ ಅಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ದೇವರ ಸಾನ್ನಿಧ್ಯದಲ್ಲಿ ನಿಂತುಕೊಂಡಿರುವಂಥ ಆ ಯೇಸು ಸ್ವಾಮಿಯ ಭಕ್ತರು, ಯೇಸು ಸ್ವಾಮಿಯ ಶಿಷ್ಯರು, ಯೇಸು ಸ್ವಾಮಿಯ ಹಿಂಬಾಲಕರು ಮಾಡುವ ಅರಿಕೆ ಇದು. ಏನು? ಅವರು ಹೊಸ ಹಾಡನ್ನು ಹಾಡುತ್ತಾ, ನೀನು ಸುರಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ, ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನ ದೇವರಿಗಾಗಿ ಏನು ಮಾಡಿದಿ? ಕೊಂಡುಕೊಂಡಿ. ಇದು ದೇವರ ಒಂದು ಅಪೇಕ್ಷೆ. ಇದು ದೇವರ ಅಪೇಕ್ಷೆ. ಯಾಕೆಂದರೆ ಆತನು ಎಲ್ಲ ಭಾಷೆಗಳ ಜನರನ್ನ ತನ್ನ ಅಮೂಲ್ಯವಾದ ರಕ್ತದಿಂದ ಕೊಂಡುಕೊಂಡಿದ್ದಾನೆ.
ಎಲ್ಲ ರೀತಿಯಾದ ಪ್ರಜೆಗಳನ್ನ ತನ್ನ ಅಮೂಲ್ಯವಾದ ರಕ್ತದಿಂದ ಕೊಂಡುಕೊಂಡಿದ್ದಾನೆ. ಎಲ್ಲ ಜನಾಂಗಗಳವರನ್ನ ಆತನು ತನ್ನ ರಕ್ತ, ತನ್ನ ಆ ಶಿಲುಬೆಯ ಮರಣದಿಂದ ಆತನು ಎಲ್ಲ ಜನರನ್ನ ಕೊಂಡುಕೊಂಡಿದ್ದಾನೆ. ಹಲ್ಲೆಲೂಯಾ. ಆದರೆ ಅನೇಕರಿಗೆ ಇದು ಗೊತ್ತಿಲ್ಲ. ಸೈತಾನನ ಗುಲಾಮರಾಗಿ ಜೀವಿಸ್ತಾ ಇದ್ದಾರೆ. ಸೈತಾನನ ದುರಾಡಳಿತದಲ್ಲಿ, ಅವನು ಮಾಡುತ್ತಿರುವ ದೌರ್ಜನ್ಯದಲ್ಲಿ, ಅವನು ಕೊಡುತ್ತಿರುವ ಹಿಂಸೆಯಲ್ಲಿ, ಕಷ್ಟ, ಕಣ್ಣೀರು, ದುಃಖ, ಇವುಗಳಲ್ಲಿ ಅವರು ಬದುಕ್ತಾ ಇದ್ದಾರೆ. ಆದರೆ ಯಾರು ಈ ಸುದ್ದಿಯನ್ನು ಅವರಿಗೆ ಮುಟ್ಟಿಸಲಿಕ್ಕೆ ಸಾಧ್ಯ? ನಿನ್ನನ್ನ ಯೇಸು ಸ್ವಾಮಿ ತನ್ನ ರಕ್ತ ಸುರಿಸಿ ನಿನ್ನನ್ನು ಕೊಂಡ್ಕೊಂಡಿದ್ದಾನೆ. ನೀನು ದುರಾತ್ಮನ, ಸೈತಾನನ, ಪಾಪದ ಗುಲಾಮನಾಗಿ ಜೀವಿಸುವ ಅವಶ್ಯಕತೆ ಇಲ್ಲ ಅಂತ ಯಾರು ಹೇಳ್ತಾರೆ? ಯಾರು ಹೇಳ್ತಾರೆ? ಬಿಡುಗಡೆ ಹೊಂದಿರುವ ನಾವು ಹೇಳಬೇಕು. ಅದಕ್ಕಾಗಿ ಪ್ರಿಯರೇ, ನಮ್ಮ ಒಂದು ಸಭೆಯ ಗುರಿ ಅಂತ ನಾವು ಮಾತಾಡ್ತೇವೆ, ರೈಟ್? ನಮ್ಮ ಸಭೆಯ ಗುರಿ ಇದು ನಮ್ಮ ಗುರಿ ಆಗಬೇಕು. ನಮ್ಮ ಸಭೆಯ ಗುರಿ ಇದು ನಮ್ಮ ಗುರಿ ಆಗಬೇಕು. ಯಾಕಂದರೆ ಇದು ಪ್ರಕಟಣೆಯ ಪುಸ್ತಕದ 5ನೇ ಅಧ್ಯಾಯ 9ನೇ ವಚನದ ಆಧಾರವಾಗಿರುವಂಥದ್ದು ಅಷ್ಟೇ ಅಲ್ಲ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದ 19ನೇ ವಚನದ ಪ್ರಕಾರ ನನ್ನ ಗುರಿ, ಇದು ನಮ್ಮ ಗುರಿ ಆಗಬೇಕು. ಏನು ಗೊತ್ತಾ? ಯೇಸು ಕ್ರಿಸ್ತನ ಶಿಷ್ಯನಾಗಿ ಏನು ಮಾಡಬೇಕು? ಸಕಲ ಜನಾಂಗಗಳಲ್ಲಿ ನಾನು ಹೊರಟು ಹೋಗಿ ಅವರನ್ನು ಆತನ ಶಿಷ್ಯರನ್ನಾಗಿ ಮಾಡಿ ಅವರಿಗೆ ದೀಕ್ಷಾಸ್ನಾನ ಮತ್ತು ಪರಿಶುದ್ಧಾತ್ಮನ ಪರಿಪೂರ್ಣತೆಯಲ್ಲಿ ನಡೆಸುವಂಥದ್ದು ಇದು ದೇವರ ಉದ್ದೇಶ, ಇದು ನಮ್ಮ ಉದ್ದೇಶ ಆಗಬೇಕು. ಯಾಕಂದರೆ ನಾವು ಆತನ ಮಕ್ಕಳು, ಆತನನ್ನು ಹಿಂಬಾಲಿಸ್ತಿರೋವಂಥವ್ರಾಗಿರುವುದರಿಂದ ಈ ಉದ್ದೇಶ ನೆರವೇರಿಸುವಂಥ ಜೀವಿತ ನಮ್ಮ ಜೀವಿತ ಆಗಬೇಕು. ಪ್ರಾರ್ಥನೆ ಇದು ಸೇವೆಯ ಸಮಯ ಕೂಡ. ಹಲ್ಲೆಲೂಯಾ. ನಿನ್ನ ರಾಜ್ಯ ಬರಲಿ ಸ್ವಾಮಿ. ಯಾರ್ಯಾರ ಮಧ್ಯದಲ್ಲಿ? ಸಕಲ ಕುಲ, ಭಾಷೆ, ಜನಾಂಗಗಳ ಮಧ್ಯದಲ್ಲಿ, ಎಲ್ಲ ಸ್ಥಳಗಳಲ್ಲಿ ಆ ಉದ್ದೇಶ ಇದು ನನ್ನ ಉದ್ದೇಶ ಅಂತ ಒಂದು ವೇಳೆ ಇದು ಯೇಸು ಸ್ವಾಮಿಯ ಉದ್ದೇಶ, ಇದು ನನ್ನ ಉದ್ದೇಶ ಅಂತ ಯಾರ್ಯಾರು ನೀವು ಸ್ವೀಕರಿಸಲು ಬಯಸ್ತೀರೋ, ಇದು ನಿಮ್ಮ ಪ್ರಾರ್ಥನೆ ಆಗಬೇಕು. ಇದು ನಿಮ್ಮ ಜೀವಿತದಲ್ಲಿ ಇದು ತಿರುಗಿ ನೆನಪಿಗೆ ತಂದುಕೊಳ್ಬೇಕಾದಂಥ ವಿಷಯವಾಗಬೇಕು. ಅದರ ಜೊತೆಗೆ ನಾವು ಇದನ್ನು ಸ್ಟಿಕ್ಕರ್ ಕೂಡ ಮಾಡಿದ್ದೇವೆ. ಆರಾಧನೆ ಮುಗಿದು ಹೋಗುವಾಗ ಇದು ನಿಜವಾಗಲೂ ನನ್ನ ಉದ್ದೇಶ ಅಂತ ಒಪ್ಪಿಕೊಂಡ್ರೆ ಮಾತ್ರ ಈ ಸ್ಟಿಕ್ಕರ್ಸ್ ತಗೊಂಡು ನೀವು ನಿಮ್ಮ ಪ್ರಮುಖವಾದ ಸ್ಥಳದಲ್ಲಿ ಇಟ್ಟು ಅದನ್ನು ಓದಿ ಪ್ರತಿದಿನ, ಸ್ವಾಮಿ ನಿನ್ನ ರಾಜ್ಯ ಬರಲಿ, ಸಕಲ ಕುಲ, ಭಾಷೆ, ಜನಾಂಗಗಳ ಮಧ್ಯದಲ್ಲಿ ಶಿಷ್ಯರನ್ನು ಮಾಡೋದಕ್ಕೋಸ್ಕರ ನನ್ನನ್ನು ಉಪಯೋಗಿಸು. ನಿನ್ನ ರಾಜ್ಯ ಬರಲಿ. ದೇವರ ರಾಜ್ಯ ಪ್ರಿಯರೇ, ನಾವು ಈ ವಿಷಯ ನೆನ್ಪಿಟ್ಕೊಳ್ಳೋಣ. ಅಲ್ಲಿ ಜನರು ರಕ್ಷಣೆ ಹೊಂದಿ, ಜನರು ರೋಗಗಳಿಂದ ಬಿಡುಗಡೆ ಹೊಂದಿ, ಜನರು ದುರಾತ್ಮನ ಬಂಧನಗಳಿಂದ ಬಿಡುಗಡೆ ಹೊಂದಿ ಪರಿಶುದ್ಧಾತ್ಮ ಭರಿತರಾಗಿ ಅಲ್ಲಿ ಆ ಆತ್ಮನ ಒಂದು ತುಂಬಿಸುವಿಕೆಯೊಂದಿಗೆ ನಾವು ಕಾರ್ಯ ಮಾಡುವಾಗ ದೇವರ ರಾಜ್ಯದ ಆಗಮನವಾಯಿತು ಅಂತ ನಾವು ಗುರುತಿಸ್ತೇವೆ. ವಿಶೇಷವಾಗಿ ನಾವು ಯೇಸು ಸ್ವಾಮಿ ತಿರುಗಿ ಬರುವಂಥದ್ದು, ಆ ದೇವರ ರಾಜ್ಯ ಸ್ಥಾಪಿಸಲ್ಪಡುವಂಥದ್ರಲ್ಲಿ ಯಾವ ಸಂಶಯವಿಲ್ಲ. ಜಾಗತಿಕ ಆಗು ಹೋಗುಗಳು, ಆಗುತ್ತಿರುವ ಭೂಕಂಪಗಳು, ಆಗುತ್ತಿರುವ ಯುದ್ಧಗಳು, ಆಗುತ್ತಿರುವ ಹಿಂಸೆ, ಆಗುತ್ತಿರುವಂತಹ ಎಲ್ಲ ರೀತಿಯಾದಂಥ ರಾಜಕೀಯದ ವ್ಯವಸ್ಥೆ ಏನು ಸೂಚಿಸ್ತಾ ಇದೆ ಗೊತ್ತಾ? ಯೇಸು ಸ್ವಾಮಿ ಬೇಗನೆ ಬರುತ್ತಾ ಇದ್ದಾನೆ. ಹಲ್ಲೆಲೂಯಾ. ಪಕ್ಕದವ್ರಿಗೆ ಹೇಳ್ರಿ, ಯೇಸು ಸ್ವಾಮಿ ಬೇಗನೆ ಬರಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಬೇಗನೆ ಬರಲಿಕ್ಕಿದ್ದಾನೆ. ಆ ಸಮಯ ಪ್ರಕಟಣೆ 19ನೇ ಅಧ್ಯಾಯದ ವಚನ 11ರಿಂದ ಓದುವಾಗ ಆತನ ರಾಜ್ಯ, ಆತನ ಅಧಿಕಾರ, ಆತನ ನಾಯಕತ್ವ, ಆತನ ಪ್ರಭುತ್ವ ಸ್ಥಾಪಿಸಲ್ಪಡುವಾಗ ಏನಾಗ್ತದೆ? ಅಪೊಸ್ತಲನಾದ ಯೋಹಾನನ ಅದನ್ನು ನೋಡ್ತಾನೆ. ಪ್ರಕಟಣೆ 19ನೇ ಅಧ್ಯಾಯ 11ನೇ ವಚನದಿಂದ ಓದುವಾಗ, ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು. ಆಗ ಇಗೋ, ಬಿಳಿ ಕುದುರೆಯ
ಕುದುರೆಯು ನನಗೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು ಸತ್ಯವಂತನು ಎಂದು ಹೆಸರು. ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ, ನೀತಿಯಿಂದ ಯುದ್ಧ ಮಾಡುತ್ತಾನೆ. ಆತನ ಕಣ್ಣುಗಳು ಬೆಂಕಿಯ ಉರಿಯಂತಿವೆ. ಆತನ ತಲೆಯ ಮೇಲೆ ಅನೇಕ ಮುಕುಟಗಳುಂಟು. ಆತನಿಗೆ ಒಂದು ಹೆಸರು ಬರೆದು ಕೊಟ್ಟಿದೆ, ಅದು ಆತನಿಗೆ ಹೊರತು ಮತ್ತಾರಿಗೂ ತಿಳಿಯದು. ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು. ಆತನಿಗೆ ದೇವರ ವಾಕ್ಯವೆಂದು ಹೆಸರು. ಪರಲೋಕದಲ್ಲಿರುವ ಸೈನ್ಯದವರು ಶುಭ್ರವಾಗಿಯೂ ನಿರ್ಮಲವಾಗಿಯೂ ಇರುವ ನಯವಾದ ನಾರ್ಮಡಿಯನ್ನು ಧರಿಸಿಕೊಂಡು ಬಿಳಿ ಕುದುರೆಗಳ ಮೇಲೆ ಹತ್ತಿದವರಾಗಿ ಆತನ ಹಿಂದೆ ಬರುತ್ತಿದ್ದರು. ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ ಹದವಾದ ಕತ್ತಿಯು ಆತನ ಬಾಯಿಯಿಂದ ಬರುತ್ತದೆ. ಆತನು ಅವರನ್ನು ಕಬ್ಬಿಣದ ಕೋಲಿನಿಂದ ಆಳುವನು. ಆತನು ಸರ್ವಶಕ್ತನಾದ ದೇವರ ಉಗ್ರ ಕೋಪವೆಂಬ ದ್ರಾಕ್ಷೆಯ ತೊಟ್ಟಿಯಲ್ಲಿ ಇರುವುದನ್ನು ತುಳಿಯುತ್ತಾನೆ. ಆತನ ತೊಡೆಯ ಮೇಲಿನ ವಸ್ತ್ರದಲ್ಲಿ ರಾಜಾದಿ ರಾಜನು, ಕರ್ತನು ಎಂದು ಹೆಸರು ಬರೆದದೆ. ಯೇಸು ಸ್ವಾಮಿ ಹಿಂತಿರುಗಿ ಬರಲಿಕ್ಕಿದ್ದಾರೆ. ರಕ್ಷಕನಾಗಿ ಅಲ್ಲ, ನ್ಯಾಯಾಧೀಶನಾಗಿ, ರಾಜಾದಿ ರಾಜನಾಗಿ. ಆತನನ್ನು ನಂಬಿರುವ ನಾವು ಆತನ ಮಕ್ಕಳಾಗಿ, ರಾಜಕುಮಾರರಾಗಿ, ರಾಜಕುಮಾರಿಯರಾಗಿ ನಾವು ಆತನ ಸಂಗಡ ಜೀವಿಸುವಂಥವರಾಗ್ತೇವೆ. ಆತನ ರಾಜ್ಯ ಬರಲಿಕ್ಕಿದೆ. ಹಲ್ಲೆಲೂಯಾ, ಆತನ ರಾಜ್ಯ ಬರಲಿಕ್ಕಿದೆ. ಯೇಸು ಸ್ವಾಮಿಯ ಆಡಳಿತ, ನಾಯಕತ್ವ ಅದು ಬರಲಿಕ್ಕಿದೆ. ಸೊ ಇನ್ಫ್ಯಾಕ್ಟ್ ನಾವು ಈ ವಿಷಯ ಕ್ಷಣವತ್ತು ಯೋಚನೆ ಮಾಡೋಣ. ನಿನ್ನ ರಾಜ್ಯ ಬರಲಿ, ನಿನ್ನ ರಾಜ್ಯ ಬರಲಿ, ನಿನ್ನ ರಾಜ್ಯ ಬರಲಿ ಅಂತ ಎಲ್ಲ ಕಡೆ ಈ ಕರ್ತನ ಪ್ರಾರ್ಥನೆಯನ್ನು ಅರಿಕೆ ಮಾಡುವಾಗ, ಪ್ರಿಯರೇ, ಆ ಪ್ರಾರ್ಥನೆ ವ್ಯರ್ಥವಾದ ಪ್ರಾರ್ಥನೆ ಅಲ್ಲ, ಅದು ಸತ್ಯವಾದ ಪ್ರಾರ್ಥನೆ. ಆತನು ಬರುತ್ತಾನೆ, ರಾಜಾಧಿರಾಜನಾಗಿ ಬರುತ್ತಾನೆ. ಹಲ್ಲೆಲೂಯಾ, ರಾಜಾಧಿರಾಜನಾಗಿ ಬರುತ್ತಾನೆ. ಅದರ ನಮಗಿರೋ ಹೃದಯದ ಅಭಿಲಾಷೆ ಏನಾಗಿರಬೇಕು? ಸಕಲ ಕುಲ ಭಾಷೆ ಜನಾಂಗಗಳು ಆತನನ್ನು ಕಂಡುಕೊಳ್ಬೇಕು. ಹಲ್ಲೆಲೂಯಾ. ಒಂದ್ಸಾರಿ ಒಂದು ಚರ್ಚನ್ನು ಕಳುವು ಮಾಡಿಬಿಟ್ರು. ಕಳುವು ಮಾಡಿದಾಗ ಆ ಬೆಳಗಿನ ಜಾವ ಚರ್ಚ್ಗೆ ಪಾಸ್ಟರು ಮತ್ತು ಚರ್ಚ್ ಆರಾಧನೆ ನಡೆಸುವಂಥವ್ರು ಬಂದಾಗ ನೋಡ್ತಾರೆ, ಸಭೆಯ ಅನೇಕ ವಸ್ತುಗಳನ್ನು ಕದ್ದು ಬಿಟ್ಟಿದ್ದಾರೆ. ಅವರು ತಕ್ಷಣ ಪೊಲೀಸ್ಗೆ ತಿಳಿಸಿ, ಪೊಲೀಸ್ ಬರುವಷ್ಟರೊಳಗೆ ದೇವರ ಮಕ್ಕಳ ಹೃದಯ ಇದು ಏನು ಗೊತ್ತಾ, ಅವರು ಈ ಒಂದು ಪ್ರಾರ್ಥನೆ ಮಾಡ್ತಾರೆ. ಪಾಸ್ಟರ್ ಹೇಳ್ತಾರೆ, ನಾವು ಯಾರ್ಯಾರು ಕದ್ದಿದ್ದಾರಲ್ಲ ಅವರಿಗೆ ನಾವು ಸುವಾರ್ತೆ ತಿಳಿಸುವುದಕ್ಕೆ ದೇವರು ನಮಗೆ ಅವಕಾಶ ಕೊಡಬೇಕು. ಅವ್ರು ರಕ್ಷಣೆ ಹೊಂದಬೇಕು. ಓಕೆ, ಅವ್ರು ರಕ್ಷಣೆ ಹೊಂದಬೇಕು, ಅವರು ಏನು ದೇವ್ರ ಮಕ್ಕಳಾಗಬೇಕು. ಸೊ ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಸೊ ಆ ದಿವಸ ಆರಾಧನೆಗೆ ಬಂದವರಿಗೆ ಪ್ರಾರ್ಥನೆ ಮಾಡಲು ಹೇಳಿದರು, ಸ್ವಾಮಿ, ಯಾರ್ಯಾರು ಈ ಚರ್ಚಿನ ವಸ್ತುಗಳನ್ನು ಯಾರ್ಯಾರು ಕಳುವು ಮಾಡಿದ್ದಾರೋ, ಓಕೆ, ಅವರ ರಕ್ಷಣೆಗಾಗಿ ನಾವು ಪ್ರಾರ್ಥಿಸ್ತೇವೆ. ವಸ್ತುಗಳನ್ನು ಕೊಡುವುದಕ್ಕಾಗಿ ಅಲ್ಲ, ಬಟ್ ನಮ್ಮ ಪ್ರಾರ್ಥನೆ ನಾವು ಏನಂದರೆ ಅವರು ಸ್ವಾರ್ಥೆಯನ್ನು ಕೇಳಬೇಕು, ಅವರು ರಕ್ಷಣೆ ಹೊಂದಬೇಕು. ನಾವು ಆ ರೀತಿಯಾಗಿ ವಿಚಾರ ಮಾಡ್ತೇವ. ಪಕ್ಕದ ಮನೆಯವರು ಒಂದು ಗ್ಲಾಸ್ ಏನು ಸಕ್ರೆ ಇಸ್ಕೊಂಡು ಹೋಗಿದ್ರು, 10 ಸತಿ ಸಕ್ರೆ ಗ್ಲಾಸ್ ಇಸ್ಕೊಂಡು ಹೋಗ್ಯಾರ, ತಂದ ಕೊಟ್ಟಿಲ್ಲ ಗುಣಗುಟ್ಟೋದು ಏನೋ ಗೊತ್ತಿಲ್ಲ. ಬಟ್ ಅವ್ರ ರಕ್ಷಣೆಗಾಗಿ ಏನಾದರೂ ಪ್ರಾರ್ಥನೆ ಮಾಡ್ತೀರಾ ಸ್ವಾಮಿ? ಕ್ಷಣತ್ ಯೋಚನೆ ಮಾಡಿರಿ. ನಮ್ಮ ಕಡೆಯಿಂದ ಏನೋ ವಸ್ತುವನ್ನು ಹೇಳಿ ಕೇಳಿ ತೊಗೊಂಡವರು ಕೂಡ ಅವರ ರಕ್ಷಣೆಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಈ ಚರ್ಚ್ನವರು ಪ್ರಾರ್ಥನೆ ಮಾಡಲು ಆರಂಭಿಸಿದರು. ಆ ದಿವಸ ಪ್ರಾರ್ಥನೆ ಮಾಡಿದ್ರು, ಮಾರನೇ ದಿವಸ ಪೊಲೀಸರ ಕೈಗೆ ಅವರೆಲ್ಲ ಸಿಕ್ಕಿಬಿದ್ದುಬಿಟ್ರು. ಅವ್ರು ಸಿಕ್ಕಿಬಿದ್ದು ಅರೆಸ್ಟ್ ಆದಾಗ ಅವರು ಬಹಳ ಒಂದು ವಿಶೇಷವಾದ ಕೋರಿಕೆಯನ್ನಿಟ್ಟು 3 ಮಂದಿ ಕಳ್ಳರಿದ್ದರು. 3 ಮಂದಿ ಕಳ್ಳರಲ್ಲಿ ಅವರು ಇಬ್ಬರು ಈ ರಿಕ್ವೆಸ್ಟ್ ಮಾಡಿದರು, ಏನಂದರೆ ನೀವು ಹೇಗಾದರೂ ಮಾಡಿ ಆ ಚರ್ಚಿನ ಪಾಸ್ಟರ್ನ ನಮ್ಗೆ ಭೇಟಿ ಮಾಡಿಸ್ರಿ ಅಂತ. ಅವರು ಕಳ್ಳರು ಹೇಳಿದ್ರು. ಓಕೆ, ಯಾಕೆ ಗೊತ್ತಾ? ಕಳುವು ಆದಾಗ ಈ ಸಭೆ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ದೇವರವರ ಹೃದಯದಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ. ದೇವರವರ ಹೃದಯದಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ. ಏನು, ನೀನು ಆ ಪಾಸ್ಟರ್ ಜೊತೆಗೆ ಸಂಪರ್ಕ ಹೊಂದು. ಸೊ ಅವರು ಕೇಳ್ತಾ ಇದ್ದಾರೆ, ಪೊಲೀಸರಿಗೆ ಹೇಳ್ತಾರೆ, ಸಾಹೇಬ್ರೆ, ನಾವು ಕಳುವು ಮಾಡಿದ್ದೇವೆ, ಆದರೆ ಆ ಚರ್ಚ್ ಆ ಪಾಸ್ಟರ್ ನಮ್ಗೆ ಹೇಗಾದರೂ ಮಾಡಿ ನಮ್ಮನ್ನ ಭೇಟಿ ಆಗಲಿಕ್ಕೆ ನೀವು
ಸಹಾಯ ಮಾಡಬೇಕು. ಸೊ ಪೊಲೀಸ್ನವರು ಅವರು ಫೋನ್ ಮಾಡಿ ಹೇಳಿದರು, ಸರ್ ನಿಮ್ಮದು ಎಲ್ಲ ಕಳು ಆಗಿರುವಂಥದ್ದೆಲ್ಲ ಸಿಕ್ಕಿದೆ, ಆ ಕಳ್ಳರು ಸಿಕ್ಬಿಟ್ಟಿದ್ದಾರೆ. ಸೊ ಇವಾಗ ಭಾಳ ಒಂದು ವಿಚಿತ್ರ, ನಿಮಗೆ ಹೇಳಬೇಕೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನು ಏನೋ ಹೇಳ್ತೀವಿ. ಆ ಕಳ್ಳರು ರಿಕ್ವೆಸ್ಟ್ ಮಾಡಾಕತ್ತಾರೆ ಏನಂದರೆ ನಿಮ್ಮನ್ನು ಭೇಟಿ ಆಗಬೇಕು ಅಂತ. ಸೊ ಇವರಿಗೆ ಪ್ರಾರ್ಥನೆಯ ಉತ್ತರ ಅಂತ ಗೊತ್ತಾಯ್ತು, ದೇವರು ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇದ್ದಾನೆ ಅಂತ. ತಕ್ಷಣ ಅವರು ಆಯಿತು ಬರ್ತೀವಿ ಅಂತ ಆ ಪಾಸ್ಟ್ರು ಮತ್ತು ಇನ್ನೊಬ್ಬ ವಿಶ್ವಾಸಿ ಹೋದರು. ಅವರು ಎಲ್ಲೇ ಪೊಲೀಸ್ನಲ್ಲಿ ಎಲ್ಲಿ ಕಸ್ಟಡಿ ಅವ್ರು ತೊಗೊಂಡಿದ್ರು ಅಲ್ಲಿ ಹೋದರು. ಅಲ್ಲಿ ಹೋದಾಗ ಆ ಕಳ್ಳರು ಹೇಳಿದರು, ಸಾರ್ ದಯವಿಟ್ಟು ನಮ್ಮನ್ನು ಕ್ಷಮಿಸ್ರಿ, ನಾವು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೇವೆ, ಚರ್ಚ್ನ ಕಣ್ಣ ಹೊಡೆದು ಕಳುವು ಮಾಡಿದ್ದೇವೆ, ದಯವಿಟ್ಟು ನಮ್ಮನ್ನು ಕ್ಷಮಿಸ್ರಿ. ಅವಾಗ ಪಾಸ್ಟರ್ ಹೇಳಿದರು, ನಾವು ಕ್ಷಮಿಸುವ ಜವಾಬ್ದಾರಿ ಹೊಂದಿದ್ದೇವೆ, ಓಕೆ, ನಾವು ಕ್ಷಮಿಸ್ತೇವೆ, ಆದರೆ ನಿಮ್ಮಿಂದ ಒಂದು ಅಪೇಕ್ಷೆ. ಹೇಳಿ ಸರ್, ಏನು ಹೇಳ್ತೀರಿ ಅದನ್ನು ಮಾಡ್ತೀವಿ. ನಾವು ಒಂದು ಬೈಬಲ್ ಸ್ಟಡಿ ಸ್ಟಾರ್ಟ್ ಮಾಡ್ತೀವಿ, ನೀವು ಅದಕ್ಕೆ ಬರಬೇಕು. ನಾವು ನಿಮಗಾಗಿ ಪ್ರತ್ಯೇಕವಾಗಿ ಒಂದು ಬೈಬಲ್ ಸ್ಟಡಿ, ಡಿಸ್ಕವರಿ ಬೈಬಲ್ ಸ್ಟಡಿ ಸ್ಟಾರ್ಟ್ ಮಾಡ್ತೇವೆ, ನೀವು ಬರಬೇಕು. ಅದಂದ್ರೆ ಏನ್ರಿ, ಎಲ್ಲ ಕಲಿಸ್ತೇವೆ, ನೀವು ಬರಬೇಕು ಅಷ್ಟೆ. ಈಗ ಜೈಲ್ನೊಳಗೆ ಅದೇ ಅಲ್ಲೇ ನಾವು ಬರ್ತೇವೆ, ವಿಸಿಟ್ ಮಾಡ್ತೇವೆ, ಇಲ್ಲಿ ಒಂದು ಬೈಬಲ್ ಸ್ಟಡಿ ಸ್ಟಾರ್ಟ್ ಮಾಡ್ತೇವೆ, ನೀವು ಅದಕ್ಕೆ ಪಾಲ್ಗೊಳ್ಬೇಕು. ಅಪ್ಪ ಚಲೋ ಆತ್ರಿ, ಇದಕ್ಕಿಂತ ದೊಡ್ಡದು ಏನು ನಮಗಿಂದ ಕೇಳಲಿಲ್ಲ, ಬಟ್ ಬರ್ತೀವಿ ರೀ. ಅಲ್ಲಿ ಹೋಗಿ ಅವರು ಆ ಕಳ್ಳರ ಮಧ್ಯದಲ್ಲಿ ಬೈಬಲ್ ಸ್ಟಡಿ ಸ್ಟಾರ್ಟ್ ಮಾಡಿದರು, ಬೈಬಲ್ ಸ್ಟಡಿ ನಡೆಸಿದರು. ಕಾಲಕ್ರಮೇಣ ಅವರು ರಕ್ಷಣೆ ಮಾರ್ಗಕ್ಕೆ ಬಂದರು. ಇವಾಗ ಅವರು ವಿಶ್ವಾಸಿಗಳಾಗಿರುವಂಥದ್ದು ಅಷ್ಟೇ ಅಲ್ಲ, ಅದರೊಳಗೆ ಒಬ್ಬನು ಪಾಸ್ಟರ್ ಸಹಿತ ಆಗ್ಬಿಟ್ಟನಂತೇನೋ. ಸೊ ನಿನ್ನ ರಾಜ್ಯ ಬರಲಿ. ಯಾರ ಮಧ್ಯದಲ್ಲಿ? ಕಳ್ಳರ ಮಧ್ಯದಲ್ಲಿಯೂ ಬರಲಿ, ವಿದ್ಯಾವಂತರ ಮಧ್ಯದಲ್ಲಿಯೂ ಬರಲಿ. ಯಾರ್ಯಾರು ಏನು ಗೊತ್ತಾ, ಸಕಲ ಕುಲ ಭಾಷೆ ಜನಾಂಗಗಳು ಸ್ವಾರ್ಥ್ಯವನ್ನು ಕೇಳದ ಸ್ಥಳ ಇರಲೇಬಾರದು. ಪ್ರಾರ್ಥನೆ ಇದು, ನಿನ್ನ ರಾಜ್ಯ ಬರಲಿ. ಪ್ರಾರ್ಥಿಸುವಾಗ ಸ್ವಾಮಿ ಈ ಕಳ್ಳರ ಜೀವಿತದಲ್ಲಿ ಬದಲಾವಣೆಯನ್ನು ದೇವರು ಪ್ರಾರ್ಥನೆ ಕೇಳ್ತಾನೆ. ನಾವು ಪ್ರಾರ್ಥಿಸ್ಬೇಕು. ಪ್ರಾರ್ಥನೆಯೂ ಕೂಡ ಸೇವೆಯಾಗಿದೆ. ಇನ್ನೊಂದು 10ನೇ ವಚನ ನೋಡ್ತೇವೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಿನ್ನ ಚಿತ್ತ ಭೂಲೋಕದಲ್ಲಿ ನೆರವೇರಲಿ ಅಂದ್ರೆ ಏನು? ಪ್ರಾರ್ಥನೆಯದೊಂದು ಸಮರ್ಪಣೆಯ ಸಮಯ ಕೂಡ, ನಮ್ಮನ್ನು ಒಪ್ಪಿಸಿಕೊಡುವ ಸಮಯ ಕೂಡ. ಸೊ ಅದಕ್ಕೆ ಯಾರಿಗೆ ಪ್ರಾರ್ಥಿಸುವುದಕ್ಕೆ ಆಗುವುದಿಲ್ಲ ಅಂತಂದರೆ, ಒಪ್ಪಿಸಿಕೊಡೋದಕ್ಕೆ ತಗ್ಗಿಸಿಕೊಳ್ಳೋದಕ್ಕೆ ಯಾರಿಗೆ ಆಗುವುದಿಲ್ಲವೋ ಅವರು ಪ್ರಾರ್ಥಿಸುವುದಕ್ಕಾಗೋದಿಲ್ಲ. ಯಾಕಂದರೆ ಪ್ರಾರ್ಥನೆ ಒಪ್ಪಿಸಿಕೊಡುವ ಸಮಯ. ನಿನ್ನ ರಾಜ್ಯ ಬರಲಿ ಅಷ್ಟೇ ಅಲ್ಲ, ನಿನ್ನ ಚಿತ್ತ. ದೇವ್ರೇ, ನನ್ನ ಚಿತ್ತ ಅಲ್ಲ ಸ್ವಾಮಿ, ನಿನ್ನ ಚಿತ್ತ ನಮ್ಮ ಮಧ್ಯದಲ್ಲಿ ನೆರವೇರಲಿ. ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ. ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ ಯೇಸು ಸ್ವಾಮಿ ಮಾಡಿದ ಪ್ರಾರ್ಥನೆಯಲ್ಲಿ ನಾವು ನೋಡ್ತೇವೆ. ಗೆತ್ಸೆಮನೆ ತೋಟದಲ್ಲಿ ಯೇಸು ಸ್ವಾಮಿ ಸಲ್ಲಿಸಿದಂಥ ಪ್ರಾರ್ಥನೆ. ತಿರುಗಿ 2ನೇ ಸಾರಿ ಹೋಗಿ, ನನ್ನ ತಂದೆಯೇ, ನಾನು ಕುಡಿದ ಹೊರತು ಈ ಪಾತ್ರೆ ಬಿಟ್ಟು ಹೋಗಕೂಡದಾಗಿದ್ದರೆ ನಿನ್ನ ಚಿತ್ತವೇ ಆಗಲಿ ಎಂದು ಪ್ರಾರ್ಥನೆ ಮಾಡಿದನು. ಪ್ರಾರ್ಥನೆಯ ಸಮಯ ನನ್ನ ಚಿತ್ತದ ಸಮಯ ಅಲ್ಲ. ಪ್ರಾರ್ಥನೆಯ ಸಮಯ ನನ್ನ ಆಶೆ ಆಕಾಂಕ್ಷೆಗಳ ಸಮಯ ಅಲ್ಲ. ಪ್ರಾರ್ಥನೆಯ ಸಮಯ ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರುವಂತೆ ಭೂಲೋಕದಲ್ಲಿಯೂ ನಮ್ಮ ಮಧ್ಯದಲ್ಲಿಯೂ ನನ್ನ ಜೀವಿತದಲ್ಲಿಯೂ ನಿನ್ನ ಚಿತ್ತ ನೆರವೇರಲಿ. ನಿನ್ನ ಚಿತ್ತ ನೆರವೇರಲಿ. ಹಠಮಾರಿಗಳಿಗೆ ಪ್ರಾರ್ಥಿಸುವುದಕ್ಕಾಗುವುದಿಲ್ಲ. ದೀನತೆ ಇಲ್ಲದವರಿಗೆ ಪ್ರಾರ್ಥಿಸುವುದಕ್ಕಾಗುವುದಿಲ್ಲ. ತಗ್ಗಿಸಿಕೊಳ್ಳುವುದಕ್ಕಾಗದಿರುವವರಿಗೆ ಪ್ರಾರ್ಥಿಸುವುದಕ್ಕಾಗುವುದಿಲ್ಲ.
ನಾವು ಎಷ್ಟು ತಗ್ಗಿಸಿಕೊಳ್ತೇವೆ, ಎಷ್ಟು ಹೆಚ್ಚು ಪ್ರಾರ್ಥಿಸ್ತೇವೆ, ನಾವು ಎಷ್ಟು ದೀನತೆ ಹೊಂದುತ್ತೇವೆ, ನಮ್ಮ ಪ್ರಾರ್ಥನೆ ಜೀವಿತ ಹೆಚ್ಚುತ್ತಾ 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 ಹೋಗ್ತದೆ. ಹಠಮಾರಿಯಾದ ಜೀವಿತ, ಬಂಡುತನದ ಜೀವಿತ, ಇದು ಪ್ರಾರ್ಥನೆಯ ಜೀವಿತದ ವಿರುದ್ಧ ಕೆಲಸ ಮಾಡ್ತದೆ. ಅವಿಧೇಯರು ಪ್ರಾರ್ಥಿಸುವುದಕ್ಕಾಗುವುದಿಲ್ಲ. ವಿಧೇಯತೆಯ ಮಾರ್ಗ, ಸಮರ್ಪಣೆಯ ಮಾರ್ಗ, ಇದು ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಯನ್ನು ಹೆಚ್ಚಿಸುತ್ತದೆ. 11ನೇ ವಚನ, ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಪ್ರಾರ್ಥನೆಯ ಸಮಯ ಬಿನ್ನಹಗಳನ್ನು ಸಲ್ಲಿಸುವ ಸಮಯವೂ ಕೂಡ. ನಮ್ಮ ನಮ್ಮ ಪ್ರಾರ್ಥನೆಯ ವಿಷಯಗಳನ್ನು ದೇವರ ಸನ್ನಿಧಾನದಲ್ಲಿ ಸಲ್ಲಿಸುವಂಥ ಸಮಯ. ನಮಗೆ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ಪ್ರಿಯರೇ, ಮತ್ತಾಯ 7:7 ವಾಕ್ಯ ಹೀಗೆ ಹೇಳ್ತದೆ, ಯೇಸು ಸ್ವಾಮಿಯ ಮಾತು, ಬೇಡಿಕೊಳ್ಳ್ರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ? ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ? ಒಂದು ಪ್ರಶ್ನೆ, ದೇವರಿಗೆ ಏನೇನು ನಮ್ಗೆ ಬೇಕಂತ ಗೊತ್ತಿಲ್ವಾ? ನಾವು ಯಾಕೆ ಬೇಡ್ಕೊಳ್ಬೇಕು ಅಂತ ಒಂದು ವಿಚಾರ ಬರಬಹುದು. ದೇವ್ರಿಗೆ ಗೊತ್ತಿದೆಯಲ್ಲ, ದೇವ್ರಿಗೆ ಗೊತ್ತಿದೆ ಅಲ್ವಾ, ಇದೆಯೋ ಇಲ್ವೋ, ನಿನ್ನ ಅವಶ್ಯಕತೆ ಏನಂತ ದೇವ್ರಿಗೆ ಗೊತ್ತಿದೆಯೋ ಇಲ್ವೋ? ಹಲೋ, ಗೊತ್ತಿದೆಯಾ ಇಲ್ವಾ? ಎಸ್, ಗೊತ್ತಿದೆ. ದೇವರಿಗೆ ಗೊತ್ತಿದ್ರೂ ಈ ವಾಕ್ಯ ಹೇಳ್ತದೆ, ಬೇಡಿಕೊಳ್ಳ್ರಿ. ನಿನಗೆ ಆಹಾರ ಬೇಕಂತ ದೇವರಿಗೆ ಗೊತ್ತಿದೆಯೋ ಇಲ್ವೋ? ಅನುದಿನದ ಆಹಾರವನ್ನು ದಯಪಾಲಿಸು. ನಿನಗೆ ಊಟ ಬೇಕಂತ ದೇವರಿಗೆ ಗೊತ್ತಿದೆಯಾ ಇಲ್ವಾ? ಗೊತ್ತಿದೆ. ಆದರೂ ಯಾಕೆ ಸ್ವಾಮಿ, ಯಾಕೆ ಈ ಕೋರಿಕೆಯನ್ನು ಸಲ್ಲಿಸಬೇಕು? ದಿನನಿತ್ಯದ ಅಸ್ತಿತ್ವಕ್ಕೋಸ್ಕರ ಬೇಕಾಗುವ ಆಹಾರಕ್ಕಾಗಿ ನಾನು ಯಾಕೆ ಬೇಡಿಕೊಳ್ಳಬೇಕು? ನಿನಗೆ ಗೊತ್ತಿದೆಯಲ್ಲ, ನಿನಗೆ ಗೊತ್ತಿದೆ, ನೀನು ಕೊಟ್ಬಿಡು, ಆಟೋಮ್ಯಾಟಿಕ್ ಕೊಟ್ಬಿಡು. ಹೌದನೇಲ್ರಿ? ವಿಚಾರ ಮಾಡತ್ತೀರಲ್ಲ ನನ್ನ ಸಂಗಡ? ಯಾಕೆ ಬೇಡಿಕೊಳ್ಬೇಕು? ಎಲ್ಲ ದೇವ್ರಿಗೆ ಗೊತ್ತಲ್ಲ. ನೀವು ಅನೇಕರು ಪ್ರಾರ್ಥನೆ ಮಾಡಿ, ನಿನ್ಗೆ ಗೊತ್ತಲ್ಪ ಏನು ಬೇಕು ಮಾಡಂತ ಹೇಳಿಬಿಟ್ಟು ಪ್ರಾರ್ಥನೆ ಮುಗಿಸ್ಬೋದು. ಅದನ್ನು ಬಿಟ್ಟು ಈ ವಚನ ಹೇಳ್ತದೆ, ಅನುದಿನದ ಆಹಾರವನ್ನು ದಯಪಾಲಿಸು. ಮತ್ತೇನೇನು? ತಪ್ಪು ಮಾಡಿದವ್ರನ್ನ ಕ್ಷಮಿಸುವುದಕ್ಕೆ ಸಹಾಯ ಮಾಡು, ಶೋಧನೆಯೊಳಗೆ ಸೇರಿಸಿದೆ. ಒಂದೊಂದು ರಿಕ್ವೆಸ್ಟು. ಆಹಾರ, ಒಂದು ಮನ ನೊಂದಿರುವಂಥ ವಿಷಯ, ಕ್ಷಮಿಸುವ ವಿಷಯ, ಶೋಧನೆಯ ವಿಷಯ, ಇದೆಲ್ಲ ನನ್ನ ಅವಶ್ಯಕತೆಗಳು. ಇದೆಲ್ಲ ನಿನಗೆ ಗೊತ್ತಿದೆ, ನೀನೇ ಮಾಡಿಬಿಡಲ್ಲ. ಪ್ರಿಯರೇ, ದಯವಿಟ್ಟು ನೆನ್ಪಿಟ್ಕೊಳ್ರಿ, ಏನು ಗೊತ್ತಾ? ಹೌದು, ದೇವರಿಗೆ ನಿನ್ನ ಅವಶ್ಯಕತೆ ಏನು ಎಂಬುವಂಥದ್ದು ಎಲ್ಲ ಗೊತ್ತಿದೆ. ಆದರೆ ಪ್ರಾರ್ಥನೆಯ ಸಮಯ ಅದು ಸುದ್ದಿ ಮುಟ್ಟಿಸುವ ಸಮಯ ಅಲ್ಲ, ಇನ್ಫಾರ್ಮೇಷನ್ ಕೊಡುವ ಸಮಯ ಅಲ್ಲ. ಸೊ ಯಾರು ಯೋಚನೆ ಮಾಡ್ತಾರೆ ಏನಂತ, ನಮ್ಮ ದೇವರಿಗೆ ಇದೇನು ಗೊತ್ತಿಲ್ಲ, ಸೊ ಅದಕ್ಕೆ ಆತನಿಗೆ ನಾವು ಇದನ್ನೆಲ್ಲ ಕೇಳ್ಕೊಳ್ಬೇಕು, ಇನ್ಫಾರ್ಮೇಷನ್ ಗೊತ್ತಿಲ್ಲ, ನನಗಿವತ್ತು ಊಟ ಬೇಕಂತ ಆತನಿಗೆ ಗೊತ್ತಿರಲಿಕ್ಕಿಲ್ಲ, ಸೊ ನಾನು ಹೋಗಿ ಹೇಳಬೇಕು. ಆ ದೇವರು ಭಾಳ ಚಿಕ್ಕ ದೇವರು ಪ್ರಿಯರೇ. ಈ ವಚನದ ಪ್ರಕಾರ ನಾವು ಸುದ್ದಿ ಮುಟ್ಟಿಸುವುದಕ್ಕಾಗಿ ಪ್ರಾರ್ಥನೆ ಮಾಡೋದಿಲ್ಲ. ಹಲ್ಲೆಲೂಯಾ. ನಾವು ಸುದ್ದಿ ಮುಟ್ಟಿಸುವುದಕ್ಕಾಗಿ, ನನ್ನ ಅವಶ್ಯಕತೆ ಏನು ಅನ್ನುವ ಸುದ್ದಿ, ಇನ್ಫಾರ್ಮೇಷನ್ ಕೊಡುವುದಕ್ಕಾಗಿ ನಾನು ಪ್ರಾರ್ಥನೆ ಮಾಡುವುದಿಲ್ಲ. ನಾವು ಸಂಬಂಧ ಬೆಳೆಸುವುದಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ. ಹಲ್ಲೆಲೂಯಾ. ನಾವು ಸಂಬಂಧ ಬೆಳೆಸುವುದಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ.
ನಾವು ಸಂಬಂಧಕ್ಕಾಗಿ, ಸಂಬಂಧ ಸ್ಥಾಪಿಸುವುದಕ್ಕಾಗಿ, ಸಂಬಂಧ ಕಟ್ಟುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಬೇಡಿಕೊಳ್ಳುವುದು ನಮ್ಮ ಹೃದಯ ಮತ್ತು ಆತನ ಇಚ್ಛೆ, ಆತನ ಅಪೇಕ್ಷೆಯೊಂದಿಗೆ ಜೋಡಣೆ ಆಗುವುದಕ್ಕೆ ಸಹಾಯವಾಗ್ತದೆ. ನಾವು ಬೇಡಿಕೊಳ್ಳುವಾಗ ಕೃತಜ್ಞತೆ ಸಲ್ಲಿಸ್ತೇವೆ. ನಾವು ಕೇಳಿ ಪಡೆದು ನಾವು ಹೊಂದುವಾಗ ಕೃತಜ್ಞತೆ ಸಲ್ಲಿಸುವುದಕ್ಕೆ ಸಾಧ್ಯವಾಗ್ತದೆ. ನಾವು ಬೇಡಿಕೊಳ್ಳುವುದರ ಮುಖಾಂತರ ದೇವರೇ ನಾವು ನಿನ್ನನ್ನು ಬಿಟ್ಟು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಅವಲಂಬನೆಯನ್ನು ಅದು ತಿಳಿಸ್ತದೆ. ಪ್ರಾರ್ಥನೆ ಇಲ್ಲದ ಜೀವಿತ ಈ ಅವಲಂಬನೆ ಇಲ್ಲದ ಜೀವಿತ, ಪ್ರಾರ್ಥನೆ ಇಲ್ಲದ ಜೀವಿತ ಕೃತಜ್ಞತೆ ಇಲ್ಲದ ಜೀವಿತ, ಪ್ರಾರ್ಥನೆ ಇಲ್ಲದ ಜೀವಿತ ಹೃದಯಗಳ ಸಂಬಂಧ, ದೇವರೊಂದಿಗೆ ಇರಬೇಕಾದ ಆ ಸಂಬಂಧ ಇಲ್ಲದಿರುವ ಜೀವಿತ, ಪ್ರಾರ್ಥನೆಯ ಇಲ್ಲದ ಜೀವಿತ. ನಮ್ಮ ಜೀವನದಲ್ಲಿ ವಿಶೇಷವಾಗಿ ದೇವರು ಸಕ್ರಿಯವಾಗಿ ಬಹಳ ಉತ್ಸಾಹದಿಂದ ಪ್ರತಿಯೊಂದು ವಿಷಯದಲ್ಲಿ ಆತನು ನಮ್ಮ ಜೀವಿತದಲ್ಲಿ ಇರಲು ಬಯಸ್ತಾನೆ. ಅದಕ್ಕಾಗಿ ಹೇಳ್ತಾನೆ, ಬೇಡಿಕೊಳ್ಳ್ರಿ ನಿಮಗೆ ದೊರೆಯುವುದು, ನಮಗೆ ಅನುದಿನದ ಆಹಾರವನ್ನು ದಯಪಾಲಿಸು, ನಮಗೆ ತಪ್ಪು ಮಾಡಿದವರ ನಾವು ಕ್ಷಮಿಸುವಂತೆ ನಾವು ಕ್ಷಮಿಸುವುದಕ್ಕೆ ಸಹಾಯ ಮಾಡು, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಇದು ಭಿನ್ನಹಗಳನ್ನು ಸಲ್ಲಿಸುವಂತಹ ಸಮಯ, ಪ್ರಾರ್ಥನೆಯ ಸಮಯ. ಸೊ ನಾವು ವಿಶೇಷವಾಗಿ ಇವುಗಳನ್ನು ನಾವು ಮಾಡದಿರುವಾಗ, ನಾವು ಭಿನ್ನಹಗಳನ್ನು ಸಲ್ಲಿಸದಿರುವಾಗ ನಾವು ಪ್ರಾರ್ಥಿಸ್ತಾ ಇಲ್ಲ, ದೇವರನ್ನು ಅವಲಂಬಿಸ್ತಾ ಇಲ್ಲ, ಆತನ ಜೊತೆಗೆ ನಮ್ಮ ಹೃದಯಗಳು ಒಂದಾಗ್ತಾ ಇಲ್ಲ. ನಾವು ಕೃತಜ್ಞತೆ ಸಲ್ಲಿಸೋದಕ್ಕೆ ಏನೂ ಇಲ್ಲವೇ ಇಲ್ಲ. ಏನು ಕೃತಜ್ಞತೆ ಸಲ್ಲಿಸ್ತೀವಿ? ಏನು ಆರಾಧನೆ ಮಾಡ್ತೀರಿ? ಪ್ರಾರ್ಥನೆನೇ ಮಾಡಿಲ್ಲ, ಕೃತಜ್ಞತೆನೂ ಇಲ್ಲ, ಪ್ರಾರ್ಥನೆನೇ ಮಾಡಿಲ್ಲ, ಆರಾಧನೆಯೂ ಇಲ್ಲ. ಆದರೆ ದೇವರು ನಮ್ಮ ಜೀವಿತದಲ್ಲಿ ಸಕ್ರಿಯವಾಗಿ ಅಂದರೆ ಆಕ್ಟಿವ್ ಆಗಿ ಎಲ್ಲ ವಿಷಯದಲ್ಲಿ ಆತನು ನಮ್ಮ ಜೊತೆಗಿರಲು ಬಯಸ್ತಾನೆ. ಅಡಿಗೆ ಮಾಡುವಾಗೂ ಆತನು ನಮ್ಮ ಜೊತೆಗಿರಲು ಬಯಸ್ತಾನೆ, ಅಭ್ಯಾಸ ಮಾಡುವಾಗಲೂ ಆತನು ನಮ್ಮ ಜೊತೆಗಿರಲು ಬಯಸ್ತಾನೆ, ಪ್ರಯಾಣಿಸುವಾಗಲೂ ಆತ ನಮ್ಮ ಸಂಗಡ ಇರಲು ಬಯಸ್ತಾನೆ. ಆದರೆ ಪ್ರಾರ್ಥಿಸಬೇಕು, ಆಹಾರಕ್ಕಾಗಿ ಪ್ರಾರ್ಥಿಸಬೇಕು, ನಮ್ಮ ಹೃದಯದ ಹೋರಾಟಗಳಿಗಾಗಿ ಪ್ರಾರ್ಥಿಸಬೇಕು, ನಾವು ಎದುರಿಸುವಂತಹ ಶೋಧನೆಗಳ ವಿಷಯಕ್ಕಾಗಿಯೂ ನಾವು ಪ್ರಾರ್ಥಿಸಬೇಕು. ಪ್ರಾರ್ಥಿಸುವಾಗ ದೇವರು ನಮ್ಮ ಜೊತೆಗೆ ಕಾರ್ಯ ಮಾಡುವವನಾಗಿದ್ದಾನೆ. ಕೇಡಿನಿಂದ ನಮ್ಮನ್ನು ತಪ್ಪಿಸು. ಪ್ರಾರ್ಥನೆ ಅದೊಂದು ಹೋರಾಟ ಕೂಡ, ಪ್ರಾರ್ಥನೆ ಅದೊಂದು ಹೋರಾಟ ಕೂಡ. ಕೇಡಿನಿಂದ ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಏನು ಮಾಡು? ಕೇಡಿನಿಂದ ನಮ್ಮನ್ನು ತಪ್ಪಿಸು. ಪ್ರಿಯರೇ, ಪ್ರಾರ್ಥನೆ ಇದೊಂದು ಹೋರಾಟದ ಸ್ಥಳ, ಹೋರಾಟದ ಸಮಯ. ಪ್ರಾರ್ಥನೆಯಲ್ಲಿ ನಾವು ಆ್ಯಕ್ಚುಲಿ ಏನು ಮಾಡ್ತೇವೆ? ನಾವು ಸೈತಾನನನ್ನು ಎದುರಿಸ್ತೇವೆ, ದೇವರಿಗೆ ಒಳಗಾಗ್ತೇವೆ. ಯಾಕೋಬನ ಪುಸ್ತಕ 4ನೇ ಅಧ್ಯಾಯ 7ನೇ ವಚನ ಅದನ್ನೇ ಹೇಳ್ತದೆ. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸ್ರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತ ನೆರವೇರಲಿ ಅಂತ ಹೇಳುವಾಗ ನಾವೇನು ಮಾಡ್ತಾ ಇದ್ದೇವೆ? ನಾವು ದೇವರಿಗೆ ಒಳಗಾಗ್ತಾ ಇದ್ದೇವೆ. ಸೊ ನಾವು ದೇವರಿಗೆ ಒಳಗಾಗುವಾಗ ನಮಗೆ ದೊರಕುವ ಇನ್ನೊಂದು ವಿಶೇಷವಾದ ಅಧಿಕಾರ ಏನೆಂದರೆ ಸೈತಾನನನ್ನು ಎದುರಿಸಬಹುದು. ಹಲ್ಲೆಲೂಯ! ಸೈತಾನನನ್ನು ಎದುರಿಸಬಹುದು. ನಮ್ಮ ಪ್ರಾರ್ಥನೆಯ ಜೀವಿತ ಸೈತಾನನನ್ನು ಎದುರಿಸುವುದಕ್ಕೆ ಕೊಡಲ್ಪಟ್ಟ ಹೋರಾಟದ ಒಂದು ವಿಶೇಷ ಸಾಮರ್ಥ್ಯ. ಮತ್ತಾಯ 4:1 ನಾವು ನೋಡ್ತೇವೆ, ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತನನ್ನು ಅಡವಿಗೆ ಒಯ್ದನು ಮತ್ತು 40 ದಿವಸ ಹಗಲಿರುಳು ಉಪವಾಸವಿದ್ದು ತರುವಾಯ ಆತನಿಗೆ ಹಸಿವಾಯಿತು. ಈ 4ನೇ ಅಧ್ಯಾಯ ಓದುವಾಗ ಅಲ್ಲಿಯೂ ಪ್ರಾರ್ಥನೆಯ ಸ್ಥಳದಲ್ಲಿಯೂ ಸೈತಾನನು ಬಂದು ಶೋಧನೆ
ಕೊಡ್ತಾನೆ, ಶೋಧನೆ ಉಂಟು ಮಾಡ್ತಾನೆ. ಸೊ ಪ್ರಾರ್ಥನೆಯ ಸಮಯ ಅದು ಹೋರಾಟದ ಸಮಯ. ದಯವಿಟ್ಟು ನೆನ್ಪಿಟ್ಕೊಳ್ರಿ, ಪ್ರಾರ್ಥನೆಯ ಸಮಯ ಅದು ಹೋರಾಟದ ಸಮಯ, ಹೋರಾಟದ ಸ್ಥಳ. ಮತ್ತಾಯ 12:29 ಕೂಡ, ಇದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನ ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆಯನ್ನ ಹೊಕ್ಕು ಅವನ ಸ್ವತ್ತನ್ನ ಸುಲಕೊಳ್ಳುವುದು ಹೇಗೆ? ಕಟ್ಟಿ ಹಾಕಿದ ಮೇಲೆ ಅವನ ಮನೆಯನ್ನ ಸುಲಕೊಂಡಾನು. ಹೋರಾಟ, ಪ್ರಾರ್ಥನೆಯ ಸಮಯದ ಹೋರಾಟದ ಸಮಯ. ಅದಕ್ಕೆ ನಮಗೆ ಪ್ರಾರ್ಥನೆ ಮಾಡೋದಕ್ಕೆ ಯಾಕೆ ಬಹಳ ಅಡ್ಡಿ ಬರ್ತದೆ ಗೊತ್ತಾ? ಸೈತಾನನಿಗೆ ಗೊತ್ತು. ಪ್ರಾರ್ಥನೆಯ ಒಂದು ವಿಶೇಷತೆಯನ್ನು, ಅತ್ಯಂತ ಬಲಹೀನ ವ್ಯಕ್ತಿ ಮೊಣಕಾಲು ಊರುವಾಗ ಅತ್ಯಂತ ಬಲಿಷ್ಠ ಶೈತಾನನು ನಡುಗ್ತಾನೆ. ಹಲ್ಲೆಲೂಯ. ತಿರುಗಿ ಹೇಳ್ತೇನೆ, ನೀನು ಒಂದು ವೇಳೆ ಅತ್ಯಂತ ಬಲಹೀನ ಅಂತ ಯೋಚಿಸಿಕೊಂಡಿರಬಹುದು, ಆದರೆ ನೀನು ಮೊಣಕಾಲು ಊರುವಾಗ ಅತ್ಯಂತ ಶಕ್ತಿಶಾಲಿಯಾಗಿ ತೋರುವ ಸೈತಾನನು ನಡುಗ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಾರ್ಥನೆಯ ಸಮಯ ಅದು ಹೋರಾಟದ ಸಮಯ. ಪ್ರಾರ್ಥನೆಯ ಸಮಯ ಅದು ಯುದ್ಧದ ಸಮಯ. ಸೊ ಮತ್ತಾಯ 12ನೇ ಅಧ್ಯಾಯದ 28ನೇ ವಚನ ನೋಡ್ರಿ. ನಾವು ಈ ಹೋರಾಟವನ್ನು ಜಯಿಸುವುದಕ್ಕಾಗಿಯೇ ಪರಿಶುದ್ಧಾತ್ಮನು ನಮಗೆ ಕೊಡಲ್ಪಟ್ಟಿದ್ದಾನೆ. ಯೇಸು ಸ್ವಾಮಿ ಆ ದೆವ್ವಗಳನ್ನು ಬಿಡಿಸಿರುವುದರ ಕುರಿತು ಹೇಳುವಾಗ ಅದನ್ನೇ ಹೇಳ್ತಾರೆ. ಮತ್ತಾಯ 12:28, ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಆ ಆತ್ಮನ ಬಲವನ್ನು ಹೊಂದಿ ನಾವು ದುರಾತ್ಮನ ಶಕ್ತಿಗಳನ್ನ ಎದುರಿಸಿ ನಾವು ಜಯಿಸುವುದಕ್ಕೆ ಸಾಧ್ಯ. ಪ್ರಾರ್ಥನೆ ಅನೇಕ ಗುಂಡು ಮದ್ದುಗಳಿಗಿಂತ ಶಕ್ತಿಶಾಲಿ ಆದದ್ದು. ಪ್ರಾರ್ಥನೆಯು ದೊಡ್ಡ ದೊಡ್ಡ ಆಯುಧಗಳಿಗಿಂತ ಶಕ್ತಿಶಾಲಿ ಆದದ್ದು. ಪ್ರಿಯರೇ, ದೇವರನ್ನು ನಾವು ಪ್ರಾರ್ಥನೆ ಮುಖಾಂತರ ಆತನ ಸಮೀಪಕ್ಕೆ ಬರುವಾಗ ಪ್ರಿಯರೇ ಅತ್ಯಂತ ಶ್ರೇಷ್ಠವಾದ ಶಕ್ತಿ ಸಾಮರ್ಥ್ಯ ಆ ಮುಖಾಂತರ ಹೊಂದಿಕೊಳ್ತೇವೆ. ಏನು ಗೊತ್ತಾ, ನಾವು ಪ್ರಾರ್ಥನೆ ಅದೊಂದು ಹೋರಾಟದ ಸಮಯ ಅಂತ ಹೇಳುವಾಗ, ಪ್ರಾರ್ಥನೆ ಮಾಡದಿರುವಾಗ ಗಮನಿಸ್ರಿ, ಯಾವ ದಿನ ಪ್ರಾರ್ಥನೆ ಮಾಡುವುದಿಲ್ಲ, ಯಾವ ದಿನ ನಾನು ಕ್ವಾಯಟ್ ಟೈಮ್ ಮಾಡುವುದಿಲ್ಲ, ಯಾವ ದಿನ ವ್ಯಕ್ತಿಗತವಾಗಿ ನಾನು ಸಮಯ ದೇವರೊಂದಿಗೆ ಕೊಡುವುದಿಲ್ಲ, ನಾನೇನು ಮಾಡ್ತೇನೆ ಗೊತ್ತಾ? ಸೈತಾನನೊಂದಿಗೆ ಅಡ್ಜಸ್ಟ್ಮೆಂಟ್, ಸಂಧಾನ, ಅಡ್ಜಸ್ಟ್ಮೆಂಟ್. ಈಗ ರಾಜಕೀಯದೊಳಗೆ ನಾವು ನೋಡ್ತೇವೆ, ಒಂದು ಪಕ್ಷದವರು ಇನ್ನೊಂದು ಪಕ್ಷ, ಈಗ ಉದಾಹರಣೆಗೆ ಈಗ ಈ ದಿವಸಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಏನು ವಿರೋಧಿ ಪಕ್ಷದ ಸದಸ್ಯರು ಕೆಲವರು ಇವಾಗ ಆಡಳಿತ ಪಕ್ಷಗಳಿಗೆ ಜಿಗಿದು ಬಿಡ್ತಾರೆ. ಓಕೆ, ಇವಾಗ ಎಲೆಕ್ಷನ್ ಸಮೀಪ ಬರ್ತಾ ಇದೆ ಅಂತ ಜಿಗಿದು ಬಿಡ್ತಾರೆ. ಜಿಗಿದು ಬಿಟ್ಕೊಳ್ಳಿ ಏನು ಗೊತ್ತಾ, ಮೊದಲು ಸರ್ಕಾರದ ವಿರುದ್ಧ ಏನೇನು ಮಾತಾಡ್ತಾ ಇದ್ರೋ ಅದನ್ನು ಬಿಟ್ಟು ಎಲ್ಲ ಒಳ್ಳೆ ಸರ್ಕಾರ, ಒಳ್ಳೆಯವರು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗಮನಿಸಿದ್ದೀರಿ? ಯಾರು ಪ್ರಾರ್ಥನೆ ಮಾಡುವುದಿಲ್ಲ ಅವರು ಹಂಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರಾರ್ಥನೆ ಇಲ್ಲದ ಜೀವಿತ ಸೈತಾನನೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಅವನ ಪರವಾಗಿ ಅವನಿಗೋಸ್ಕರ ನೀವು ಮಾತಾಡಲು ಆರಂಭಿಸ್ತೀರಿ, ಎಲ್ಲ ಹಂಗೆ ನಡೀತದ. ಜಯಿಸುವ ಸಾಮರ್ಥ್ಯ ಕಳ್ಕೊಂಡು ಸೈತಾನನೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಜೀವಿಸುವಂಥ ಜೀವಿತ ಆ ಜೀವಿತ ಆಗ್ತದೆ. ಪ್ರಿಯರೇ, ಪ್ರಾರ್ಥನೆ ಅದೊಂದು ಚರ್ಚೆ, ಪ್ರಾರ್ಥನೆ ಅದೊಂದು ಅನ್ಯೋನ್ಯತೆ, ಪ್ರಾರ್ಥನೆ ಅದೊಂದು ಆರಾಧನೆ, ಪ್ರಾರ್ಥನೆ ಅದೊಂದು ಸೇವೆ, ಪ್ರಾರ್ಥನೆ ಅದೊಂದು ಸಮರ್ಪಣೆ, ಪ್ರಾರ್ಥನೆ ಅದೊಂದು ಭಿನ್ನಹ ಸಲ್ಲಿಸುವ ಸಮಯ, ಪ್ರಾರ್ಥನೆ ಅದೊಂದು ಹೋರಾಟದ ಸ್ಥಳ. ನಾವು ಪ್ರಾರ್ಥಿಸದಿರುವಾಗ ನಾವು ಆತನ ಸ್ನೇಹಿತರಲ್ಲ. ನಾವು ಪ್ರಾರ್ಥಿಸದಿರುವಾಗ ನಾವು ಆತನ ಮಕ್ಕಳೂ ಸಹ ಅಲ್ಲ. ನಾವು ಪ್ರಾರ್ಥಿಸದಿರುವಾಗ ನಾವು ಆತನನ್ನು ಆರಾಧಿಸುತ್ತಾ ಇಲ್ಲ. ನಾವು ಪ್ರಾರ್ಥಿಸದಿರುವಾಗ ಆತನ ಸೇವೆಯಲ್ಲಿ ಇಲ್ಲದವರು ನಾವು ಆಗಿದ್ದೇವೆ. ನಾವು ಪ್ರಾರ್ಥಿಸದಿರುವಾಗ ನಾವು ಆತನಿಗೆ ಒಪ್ಪಿಸಿಕೊಡದವರಾಗಿದ್ದೇವೆ. ನಾವು ಪ್ರಾರ್ಥಿಸದಿರುವಾಗ ನಾವು ಹೋರಾಟದಲ್ಲಿ ಇಲ್ಲ, ಹೊಂದಾಣಿಕೆ ಮಾಡಿಕೊಂಡಿದ್ದೇವೆ. ಈ 21 ದಿವಸ ಪ್ರಾರ್ಥನೆ ಮಾಡೋಣ. ಇನ್ಫ್ಯಾಕ್ಟ್ 21 ದಿವಸ ಅಲ್ಲ, ಅದಕ್ಕಿಂತ ಹೆಚ್ಚು
ಪ್ರತಿದಿನ ನಾವು ಪ್ರಾರ್ಥಿಸುವ ಜನರಾಗಿರಬೇಕು, ಪ್ರಾರ್ಥಿಸುವ ಸಭೆ ಆಗಬೇಕು. ಕಡಿಮೆ ಅಂದರೆ ಅರ್ಧ ತಾಸು ಪ್ರತಿಯೊಬ್ಬರು ನಾವು ದೇವರ ಸನ್ನಿಧಾನದಲ್ಲಿ ಸಮಯ ಕೊಡಬೇಕು. ನಮ್ಮ ಜೀವಿತದಲ್ಲಿ ದೇವರ ಕಾರ್ಯ ಆಗಬೇಕು, ಕಾರ್ಯ ಇರಬೇಕಂದ್ರೆ ಪ್ರತಿಯೊಬ್ಬರು ದೇವರ ಮಕ್ಕಳಂತ ಕರೆಸಿಕೊಳ್ಳುವ ಪ್ರತಿಯೊಬ್ಬರು ನಾವು ಆತನ ಸಂಗಡ ಅಟ್ಲೀಸ್ಟ್ ಕಡಿಮೆ ಅರ್ಧ ತಾಸು ಪ್ರಾರ್ಥಿಸಬೇಕು. ಕುಟುಂಬ ಪ್ರಾರ್ಥನೆಗಳು ನಿರಂತರವಾಗಿ ಆಗಬೇಕು, ಕಂಟಿನ್ಯೂ ಆಗಬೇಕು. ನಿನ್ನ ಕೆಲಸದ ಸ್ಥಳದಲ್ಲಿ ಪ್ರಾರ್ಥನೆ ಆಗಬೇಕು, ನಿನ್ನ ವಿದ್ಯಾಭ್ಯಾಸದ ಸ್ಥಳದಲ್ಲಿ ಪ್ರಾರ್ಥನೆ ಆಗಬೇಕು, ನಿನ್ನ ಬಿಸ್ನೆಸ್ ಸ್ಥಳದಲ್ಲಿ ಪ್ರಾರ್ಥನೆ ಆಗಬೇಕು. ನಿನ್ನ ದಿನದ ಪ್ರತಿ ಹಂತ ಎಲ್ಲ ಸ್ಥಳದಲ್ಲಿ ಪ್ರಾರ್ಥಿಸುವಂಥವರಾಗಿರ್ಬೇಕು. ಯಾಕೆ ಗೊತ್ತಾ? ನಾವು ದೇವರ ಮಕ್ಕಳು. ಹಲ್ಲೆಲೂಯಾ. ನಾವು ದೇವರ ಮಕ್ಕಳು. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಾವೆಲ್ಲ ಈ ಸಮಯ ಎದ್ದು ನಿಂತ್ಕೊಂಡು ಆ ಪ್ರಾರ್ಥನೆಯನ್ನು ಅರಿಕೆ ಮಾಡೋಣ. ಎಲ್ಲರೂ ಸೇರಿ ಕರ್ತನ ಪ್ರಾರ್ಥನೆಯನ್ನು ಅರಿಕೆ ಮಾಡೋಣ. ಈ ಕರ್ತನ ಪ್ರಾರ್ಥನೆ ಇದು ಶಿಷ್ಯರ ಪ್ರಾರ್ಥನೆ, ವಿಶ್ವಾಸಿಗಳ ಪ್ರಾರ್ಥನೆ, ಇದು ನಮ್ಮ ಪ್ರಾರ್ಥನೆ ಆಗಿರಲಿ. ನಾವು ಕರ್ತನ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಈ ಪ್ರಾರ್ಥನೆಯನ್ನು ಅನುಕರಿಸುವವರು, ಈ ಪ್ರಾರ್ಥನೆಯನ್ನು ದಿನನಿತ್ಯ ಮಾಡುವವರು ಆಗಿ ನಾವು ದೇವರನ್ನು ಮಹಿಮೆ ಪಡಿಸೋಣ. ಎಲ್ಲರೂ ಕೂಡಿ ಒಂದು ವೇಳೆ ಅದನ್ನು ಡಿಸ್ಪ್ಲೇ ಮಾಡಿದರೆ ಅನುಕೂಲ ಆಗ್ತದೆ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 9-13 ವಚನಗಳು. ಕಲಿತು ತಿಳಿದವರು ಅದನ್ನು ನಾವು ಬಾಯಿ ಮಾತಿನಲ್ಲಿ ಅರಿಕೆ ಮಾಡಿ ಹೇಳಬಹುದು. 10ನೇ ವಚನದಿಂದ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು.